ಅದೇ ರೀತಿ ಪೌಂಡ್ರಕ ವಾಸುದೇವ ಅಂತಿದ್ದ. ಕೃಷ್ಣನ ಅಣ್ಣ ಆಗ್ಬೇಕು ಅವನು ಪೌಂಡ್ರಕ ವಾಸುದೇವ ಅಂತ. ವಸುದೇವನಿಗೆ ಹುಟ್ಟಿದ ಮಗ. ಆ ಪೌಂಡ್ರಕ ವಾಸುದೇವನನ್ನು ಗೆದ್ದ. ಭೀಷ್ಮಕನ ಮಗ ಮತ್ತೊಬ್ಬ. ಭೀಷ್ಮಕನ ಮಗ ಅಂದ್ರೆ ರುಕ್ಮಿಣಿಯ ಅಣ್ಣ ರುಕ್ಮಿ. ಆ ರುಕ್ಮಿಯನ್ನು ಕೂಡ ಗೆಲ್ತಾರೆ ಭೀಮಸೇನ ದೇವರು, ಗೆದ್ದು ಬಂದಿದ್ದಾರಂತೆ. ಈ ಸಂದರ್ಭದಲ್ಲಿ ಆಚಾರ್ಯ ಹೇಳ್ತಾರೆ, ಭೀಮ ಯಾರನ್ನ ಗೆದ್ದ? ರುಕ್ಮಿ, ಭೀಷ್ಮಕನ ಮಗ. ಅವನು ಯಾರು? ರುಕ್ಮಿಣಿಯ ತಂದೆ ಭೀಷ್ಮ, ರುಕ್ಮಿಣಿಯ ಅಣ್ಣ. ಅವನು ಯಾರು ಅಂತಂದ್ರೆ ಇಲ್ವಲ ಅನ್ನತಕ್ಕಂಥ ಒಬ್ಬ ರಾಕ್ಷಸ, ಒಬ್ಬ ದೈತ್ಯ. ಹಿಂದೆ ವಾತಾಪಿ ಇಲ್ವಲ ಅಂತ ಇಬ್ಬರಿದ್ರು, ಬಹಳ ಕುಪ್ರಸಿದ್ಧರು. ವಾತಾಪಿ ಇಲ್ವಲ ಅಂತ ಏನ್ ಮಾಡ್ತಿದ್ರು ಅಂದ್ರೆ, ಒಬ್ಬ ಇಲ್ವಲ ಯಾರೋ ಬ್ರಾಹ್ಮಣನ ಹತ್ರ ಹೋಗಿ ಇಂದ್ರನಂಥ ಮಗ ಹುಟ್ಟಬೇಕು ಅಂತ ಕೇಳಿದ್ನಂತೆ. ನಿನಗೇನ್ ಹುಡ್ತಾನ, ಅವೆಲ್ಲ ಇಟ್ಟು ಸುಮ್ಮನೆ ಮಗ ಹುಟ್ಟು ಅಂತ ಹೇಳು, ಬೇಕಾದ್ರೆ ಏನಾದ್ರೂ ಫಲ ಮಂತ್ರಿಸ್ಕೊಡ್ತೀನಿ ಎಂದು. ಇಂದ್ರನಂಥ ಮಗನೇ ಬೇಕು ಅಂತಂದಾಗ ಆ ಬ್ರಾಹ್ಮಣ ಒಪ್ಪಲಿಲ್ಲಂತ ಇಲ್ವಲನಿಗೆ. ಅವನೊಬ್ಬ ರಾಕ್ಷಸ, ಅವನಿಗೆ ಇಂದ್ರನಂಥ ಮಗ ಹುಟ್ಟುಬಿಟ್ರೆ ಏನ್ ಗತಿ? ಆಗುವುದಿಲ್ಲ ಅಂದಿದ್ದು. ಅವತ್ತಿನಿಂದ ಅವನಿಗೆ ಬ್ರಾಹ್ಮಣ ವರ್ಣದ ಮೇಲೆ ಸೃಷ್ಟಿ, ಇಡೀ ಬ್ರಾಹ್ಮಣ ಜಾತಿಯನ್ನೇ ನಾಶಪಡಿಸ್ತೇನೆ ಅಂತ ಹೊರಟನಂತ. ಅದಕ್ಕೇನ್ ಮಾಡಿದ ಅಂದ್ರೆ, ಅವನ ತಮ್ಮ ವಾತಾಪಿ ಅಂತಿದ್ದ. ಆ ವಾತಾಪಿ ಅವನು ಕಾಮರೂಪಿ, ಇಚ್ಛಾರೂಪಿ, ಏನ್ ಬೇಕಾದ ರೂಪ ಬರ್ತಿತ್ತು. ಅವನನ್ನು ಕುರಿ ಮಾಡಿಬಿಡೋದು. ಅವನು ಕುರಿ ಆದ ಕೂಡಲೇ ಅದನ್ನು ಕೊಂದು ಆ ಕುರಿ ಮಾಂಸದಿಂದ ಅಡಿಗೆ ಮಾಡಿ ಬ್ರಾಹ್ಮಣರನ್ನ ಶ್ರಾದ್ದದ ಊಟಕ್ಕೆ ಅಂತ ಕರಿತಿದ್ನಂತೆ. ಬರ್ತಿದ್ರು ಪಾಪ. ಬಂದಾಗ ಅವರಿಗೆ ಊಟ ಹಾಕಿಬಿಡೋದು, ಆ ಮಾಂಸದ ಊಟ ಹಾಕಿಬಿಡೋದು. ಅವ್ರು ಕೈ ತೊಳ್ಕೊಂಡೀಚೆ ಬರುವಾಗ್ಲೇನೆ ವಾತಾಪೆ ಶೀಘ್ರಮಾಗಚ್ಚ ಅಂತ ಕರೆದು ಬಿಡ್ತಿದ್ನಂತೆ. ಅವನು ಮಾಂಸದ ರೂಪದಿಂದ ಬ್ರಾಹ್ಮಣರ ಹೊಟ್ಟೆ ಒಳಗೆ ಸೇರಿದವನು ಅಲ್ಲಿ ರೂಪಧಾರಣೆ ಮಾಡಿ ಅವ್ರ ಹೊಟ್ಟೆ ಒಡ್ಕೊಂಡು ಹೊರಗೆ ಬರ್ತಿದ್ನಂತೆ. ಎಂಥ ಕ್ರಮನ! ಊಟ ಹಾಕಿ ಅವ್ರ ಹೊಟ್ಟೆ ಒಡಿಸಿ ಸಾಯಿಸೋದು. ಹೀಗೆ ಊಟ ಕರೆದು ಎಲ್ಲ ಬ್ರಾಹ್ಮಣರನ್ನು ಈ ರೀತಿ ವಾತಾಪಿಯ ಮೂಲಕ ಸಾಯಿಸ್ತಿದ್ನಂತೆ. ಕೊನೆಗೆ ಒಂದ್ಸಲ ಈ ಸರದಿ ಅಗಸ್ತ್ಯರಿಗೆ ಬಂತು. ಅವರು ಹೋದ್ರು ಶ್ರಾದ್ದ ಭೋಜನಕ್ಕೆ ಅಂತ. ಗೊತ್ತಿತ್ತು ಅವ್ರಿಗೆ ಇದೆಲ್ಲ ಚಮತ್ಕಾರ. ಅವರು ಊಟ ಮಾಡಿ ಕೈ ತೊಳ್ಕೊಂಡು ಬರುವಾಗಲೇ ಇಲ್ವಲ ಕರೆದ, ವಾತಾಪೆ ಶೀಘ್ರಮಾಗಚ್ಚ ಅಂತ ಕರೆದ. ಅದಕ್ಕಿಂತಲೂ ಶೀಘ್ರತರಂ ಇವರೇನ್ ಮಾಡಿದ್ರು, ಜೀರ್ಣೋಭವ ಅಂದ್ಬಿಟ್ರು. ಶೀಘ್ರತರಂ ಜೀರ್ಣೋಭವ, ಒಳಗೆ ನೀನು ಅದಕ್ಕಿಂತ ಮುಂಚೆ ಜೀರ್ಣ ಆಗು ಅಂದ್ಬಿಟ್ರು. ಒಳಗೆ ಜೀರ್ಣ ಆಗಿ ಸತ್ತು ಹೋಗ್ಬಿಟ್ಟ. ಇನ್ನೇನು ಹೊರಗೆ ಬರೋದು? ಇವ್ರ ಹೊಟ್ಟೆ ಹೊಡ್ಕೊಂಡು ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅಗಸ್ತ್ಯರು ಉಳಿದು ಆಮೇಲೆ ಹುಂಕಾರದಿಂದ ಇಲ್ವಲ್ನನ್ನು ಕೂಡ ಸಾಯಿಸಿ ಬಿಟ್ಟಿದ್ರು. ಹೀಗೆ ಅದಕ್ಕೆ ಊಟ ಮಾಡಿದಾಗ ಎಂಥ ಊಟ ನೋಡಿ ಅಗಸ್ತ್ಯರದ್ದು. ಅದು ಊಟ ಮಾಡಿ ಆ ವಾತಾಪಿಯನ್ನೇ ಹೊಟ್ಟೆ ಒಳಗೆ ಜೀರ್ಣ ಮಾಡಿದಂತಹ ಶಕ್ತಿ ಅವರದ್ದು. ಅದಕ್ಕೆ ತಿಂದದ್ದು ಜೀರ್ಣ ಆಗಬೇಕಾದ್ರೆ ಅಗಸ್ತ್ಯ ಋಷಿಗಳ ಸ್ಮರಣೆ ಮಾಡ್ಬೇಕಂತ. ಯಾಕೆಂದ್ರೆ ಅವರು ವಾತಾಪಿಯನ್ನೇ ಜೀರ್ಣ ಮಾಡಿದಂಥವ್ರು. ಆದ್ರಿಂದ ಅವರಿಗೆ ಜೀರ್ಣ ಮಾಡಿಸೋ ಶಕ್ತಿ ಚೆನ್ನಾಗಿದೆಯಂತ. ಅಜೀರ್ಣ ಆಗುವವರೆಲ್ಲ ಅಗಸ್ತ್ಯರನ್ನು ಸ್ಮರಣೆ ಮಾಡಿಬಿಟ್ರಾಯ್ತು. ಆತಾಪಿ ಭಕ್ಷಿತೋ ಏನ, ಅದಕ್ಕೆ ಊಟ ಆದ ಕೂಡಲೇ ಈ ಶ್ಲೋಕ ಹೇಳೋದು ರೂಢಿಯಲ್ಲುಂಟು. ಆತಾಪಿ ಭಕ್ಷಿತೋ ಏನ ವಾತಾಪೀಚ ಮಹಾಸುರ ಅಗಸ್ತ್ಯಸ್ಯ ಪ್ರಸಾದೇನ ಭೋಜನಂ ಮಮ ಜೀರ್ಯತಾಂ ಅಂದ್ರೆ ಊಟ ಎಲ್ಲ ಜೀರ್ಣ ಆಗಿಬಿಡ್ತು. ಆತಾಪಿ ಎಲ್ರಿಗೂ ಆತಾಪ ಕೊಡತಕ್ಕಂಥ ಆತಾಪಿ ಭಕ್ಷಿತೋ ಏನ ವಾತಾಪೀಚ ಮಹಾಸುರ ಅಂಥ ಅಗಸ್ತ್ಯಸ್ಯ ಪ್ರಸಾದೇನ ಭೋಜನಂ ಮಮ ಜೀರ್ಣಿತ. ಇಂಥ ಅಗಸ್ತ್ಯರಿಂದ ಹುಂಕಾರದಿಂದ ಹತನಾದಂಥ ನರಹೇಲ್ವಲಾಖ್ಯ ಅಂತ ರಾಚಾರ. ಯಃ ಪೂರ್ವಮಾಸ ದಿತಿಜೋ ನರಹೇಲ್ವಲಾಖ್ಯ ನರಹ, ಹೀಗೆ ನರರನ್ನೇ ನರಹಂತಕ ಇಂಥ ಉಪಾಯ ಮಾಡಿ ಅಂಥ ಇಲ್ವಲ ಇವರಿಂದ ಸತ್ತಿದ್ದ. ರುಗ್ಮೀತಿ ನಾಮ ಚ ಬಭೂವ ಸಕುಂಡಿನೇಶ, ಭೀಷ್ಮಕನ ಮಗನಾಗಿ ಕುಂಡಿನಾಪುರದ ರಾಜನಾಗಿದ್ದ ಆ ರುಗ್ಮಿಯನ್ನ ಗೆದ್ದು ಬಂದಿದ್ದಾರೆ. ಹಾಗೆ ಅವನಲ್ಲಿ ಅಗ್ನಿದೇವರ ಒಬ್ಬ ಮಗನ ಆವೇಶ ಇತ್ತಂತೆ. ಅಗ್ನಿದೇವರ ಮಗ ಶುಚಿ ಅಂತ, ಆ ಶುಚಿ ಎನ್ನುವವನ ಆವೇಶ ಇತ್ತು ರುಗ್ಮಿಯಲ್ಲಿ. ಇಲ್ವಲನ ಅವತಾರ, ಇಲ್ವಲನ ಅಂಶ ರುಗ್ಮಿ, ಇವನ ಶುಚಿಯ ಆವೇಶ ಇತ್ತು. ಭೀಷ್ಮಕನ ಮಗ. ಭೀಷ್ಮಕ ಯಾರು ಅಂತಂದ್ರೆ ದ್ವಾದಶಾದಿತ್ಯರಲ್ಲಿ ಮಿತ್ರ ಅಂತ ಒಬ್ಬ, ಮಿತ್ರನ ಅವತಾರನೇ ಭೀಷ್ಮಕ. ಅವನಲ್ಲಿ ರಾಹುವಿನ ಆವೇಶ ಇತ್ತು ಭೀಷ್ಮಕನಲ್ಲಿ. ಮುಂದೆ ಶಲ್ಯನನ್ನ ದಿಗ್ವಿಜಯದಲ್ಲಿ ಶಲ್ಯನನ್ನ ಸೋಲಿಸಿದ್ರಂತೆ ಭೀಮಸೇನ ದೇವರು. ಶಲ್ಯ ಭೀಮನಿಗೆ ಸೋದರ ಮಾವನೆ, ಆದ್ರೂ ಯುದ್ಧಕ್ಕೆ ಬಂದಿದ್ದಾನೆ. ಯಾಕೆ ಅಂತಂದ್ರೆ ಬಂಧೋರ್ ನಿಜಸ್ಯತು ಬಲಂ ಸುಪರೀಕ್ಷಮಾಣ. ಶಲ್ಯ ಯಾರು? ಅವನು ಸಾತ್ವಿಕ ಜೀವ. ಶಲ್ಯ ಸಹ್ಲಾದ, ಪ್ರಹ್ಲಾದನ ತಮ್ಮ ಸಹ್ಲಾದನ ಅವತಾರ, ಸಾತ್ವಿಕ. ಆದ್ರೆ ಭೀಮನ ಬಲ ಪರೀಕ್ಷೆ ಮಾಡಬೇಕು ಅಂತ ಅವನು ಕೂಡ ಯುದ್ಧಕ್ಕೆ ಬಂದಂತೆ. ಸೋತ, ಶಲ್ಯರಾಜನು ಸೋತ. ಆಮೇಲೆ ಭೀಮ ಏಕಲವ್ಯನನ್ನು ಕೂಡ ದಿಗ್ವಿಜಯದಲ್ಲಿ ಗೆದ್ದನಂತೆ. ಏಕಲವ್ಯ ಅವನೊಬ್ಬ ದೈತ್ಯ, ಅವನನ್ನು ಕೂಡ ಭೀಮ ಸೋಲಿಸಿ
ದಿಗ್ವಿಜಯ ಮಾಡಿಕೊಂಡು ಬಂದಿದ್ದಾನೆ. ಆ ನಂತರ ಅರ್ಜುನನು ಕೂಡ ದಿಗ್ವಿಜಯಕ್ಕೆ ಹೋದ. ತದ್ಬಾಹುವೀರ್ಯ ಪರಿಪಾಲಿತ ಇಂದ್ರಸೂನು, ಭೀಮಸೇನ ದೇವರ ಬಾಹುಬಲದಿಂದ ಭೀಮನ ಸದಾ ರಕ್ಷಣೆಯಲ್ಲಿರ್ತಿದ್ದ ಅರ್ಜುನನು ಕೂಡ ದಿಗ್ವಿಜಯ ಮಾಡಿಕೊಂಡು ಬಂದಿದ್ದಾನೆ. ತದ್ಬಾಹುವೀರ್ಯ ಪರಿಪಾಲಿತ ಇಂದ್ರಸೂನು ಶೇಷಾಂದ್ರಪಾಂಶ್ಚ ಸಮಜೈದ್ ಬಲವಾನ ಯತ್ನಾತ್ ಸಾಲ್ವಂಚ ಹಂಸಡಿಭಿಕೌ ಚ ವಿಜಿತ್ಯ ಭೀಮೋ ನಾಗಾಹ್ವಯಂ ಪುರಮಗಾತ್ ಸಹಿತೋರ್ಜುನೇನ. ಭೀಮ ಮತ್ತು ಅರ್ಜುನ ಇಬ್ರೂ ಕೂಡ ದಿಗ್ವಿಜಯಕ್ಕೆ ಹೊರಟಿದ್ದಾರೆ. ಭೀಮಸೇನ ದೇವರು ಶಿಶುಪಾಲ, ದಂತವಕ್ರ, ರುಕ್ಮಿ, ಪೌಂಡ್ರಕ ವಾಸುದೇವ, ಏಕಲವ್ಯ ಇವರನ್ನೆಲ್ಲ ಪರಾಜಯಗೊಳಿಸಿದ್ರು. ಅದೇ ರೀತಿ ಜರಾಸಂಧನನ್ನು ಕೂಡ ಪರಾಜಯಗೊಳಿಸಿದ್ರು. ಆವಾಗಲೇ ಭೀಮಸೇನ ದೇವರು ಜರಾಸಂಧನಿಂದ ಅರ್ಧ ಅಂಗರಾಜ್ಯವನ್ನ ಇಸ್ಕೊಂಡು ಬಂದು ಧೃತರಾಷ್ಟ್ರನಿಗೆ ಅರ್ಪಣೆ ಮಾಡಿದ್ದಾರಂತೆ ಭೀಮಸೇನ ದೇವರು. ಯಾಕಂದ್ರೆ ಅವನ ಆಶ್ರಯದಲ್ಲಿದ್ರು ಅಂತ, ಅದು ಧರ್ಮ ಅಂತ ಭೀಮಸೇನ ದೇವರು ಆ ರೀತಿ ಅಂಗರಾಜ್ಯವನ್ನು ಕೂಡ ಕೊಟ್ಟಿದ್ರು. ಭೀಮನ ಸಹಾಯದಿಂದ ಕೆಲವು ರಾಜರನ್ನ ಅರ್ಜುನನು ಕೂಡ ಜಯಿಸಿದ್ದಾನೆ. ಭೀಮಸೇನ ದೇವರು ಇನ್ನೂ ಕೆಲವರನ್ನ, ಸಾಲ್ವ, ಹಂಸ, ಲಿಭಿಕ ಇವರನ್ನೆಲ್ಲ ಗೆದ್ದು ಇಬ್ರು ಸೇರಿ ಹಸ್ತನಾಪುರಕ್ಕೆ ದಿಗ್ವಿಜಯ ಮಾಡಿಕೊಂಡು ಬಂದು, ಈ ವೃತ್ತಾಂತವನ್ನೆಲ್ಲ ತಿಳಿದಂಥ ಯುಧಿಷ್ಠಿರ, ಕುಂತಿ, ನಕುಲ ಸಹದೇವರು, ಭೀಷ್ಮರು ಎಲ್ಲರೂ ಕೂಡ ಬಹಳ ಸಂತೋಷಪಟ್ಟಿದ್ದಾರೆ. ಅನೇಕ ಸಜ್ಜನಗಣ ಸಹ ಪೌರರಾಷ್ಟ್ರ, ಆ ಊರಿನಲ್ಲಿದ್ದಂಥ ಎಲ್ಲ ಸಜ್ಜನರು, ಹಾಗೆ ಕೃಷ್ಣನ ಬಳಗದವರು, ಯಾದವರು ಅವರೆಲ್ಲರೂ ಕೂಡ ಬಹಳ ಸಂತೋಷಪಟ್ಟರು ಭೀಮಾರ್ಜುನರ ದಿಗ್ವಿಜಯ ವಿಚಾರ ಕೇಳಿ. ಆದರೆ ದುರ್ಯೋಧನಾದಿಗಳಿಗೆ ಬಹಳ ಇನ್ನಷ್ಟು ಅಸೂಯೆ ಜಾಸ್ತಿ ಆಯಿತು. ಆ ಪುತ್ರ ವ್ಯಾಮೋಹದಿಂದ, ದುರ್ಯೋಧನನ ಮಾತಿನಿಂದ ಧೃತರಾಷ್ಟ್ರನು ಕೂಡ ಸ್ವಲ್ಪ ಪಕ್ಷಪಾತ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ತನ್ನ ಮಕ್ಕಳ ಮೇಲೆ ವಿಶೇಷ ಪ್ರೀತಿ, ತಮ್ಮನ ಮಕ್ಕಳು ಪಾಂಡುರಾಜನ ಮಕ್ಕಳನ್ನ ಕಡೆಗಣಿಸಿಬಿಟ್ಟು ಅವರ ಬಗ್ಗೆ ಯಾವ ರೀತಿಯಾದಂಥ ಆದರವೂ ಇಲ್ಲ, ಲಕ್ಷ್ಯ ಇಲ್ಲ, ಅವರನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟ ಧೃತರಾಷ್ಟ್ರ. ಇದಕ್ಕೆ ಕಾರಣ ದುರ್ಯೋಧನನ ಪ್ರೇರಣೆ. ಹೀಗೆ ತನ್ನವರು ಪರಕೀಯರು, ಮಾಮಕ ಪಾಂಡವಾಸ್ತೈವ ಕಿಮಕುರ್ವತ ಸಂಜಯ ಅಂತ ಬರ್ತದೆ. ಮಾಮಕಾಹ ನನ್ನವರು, ಪಾಂಡವರು, ಈ ಭಾವನೆ ಬಂದ್ಬಿಡ್ತು. ನನ್ನವರು ತಮ್ಮನ ಮಕ್ಕಳು, ಪಾಂಡವರು ಅಂದ್ರೆ ಅವರು ಹೊರಗಿನವರು, ಇವರೆಲ್ಲ ನನ್ನವರು. ಈ ಒಂದು ಪಕ್ಷಪಾತ ಧೃತರಾಷ್ಟ್ರನ ತಲೆಯಲ್ಲಿ ತುಂಬಿತು. ಇದನ್ನ ಪಕ್ಷಪಾತ ತೋರಿಸ್ತಾ ಇದ್ದ. ಇದು ಹಾಗಾಗಿ ಕೃಷ್ಣನ ಕಿವಿಗೂ ಕೂಡ ಬಿತ್ತಿದ್ದು. ಮಧುರಾಪಟ್ಟಣದಲ್ಲಿದ್ದಂಥ ಕೃಷ್ಣ ಮೊದಲ ಬಾರಿಗೆ ತನ್ನ ರಾಜನೀತಿ ಶುರು ಮಾಡ್ತಾನೆ. ರಾಜಕೀಯ ಪ್ರಾರಂಭ ಮಾಡಿದ್ದೇ ಆವಾಗ ಕೃಷ್ಣ ಸುಮ್ಮನಿರ್ಲಿಲ್ಲ. ಗೊತ್ತಾಯ್ತು ಧೃತರಾಷ್ಟ್ರ ದುರ್ಯೋಧನನ ಮೇಲಿನ ವ್ಯಾಮೋಹದಿಂದ, ದುರ್ಯೋಧನನ ಮಾತಿಗೆ ಒಳಗಾಗಿ ಪಾಂಡವರನ್ನು ಸ್ವಲ್ಪ ಕಡೆಗಾಣಿಸ್ತಿದ್ದಾನೆ ಅಂತ ಗೊತ್ತಾದ ಕೂಡಲೇ ಕೃಷ್ಣ ಅಕ್ರೂರ್ನನ್ನ ಕರೆದು ಹೇಳ್ಕಳಿಸ್ತಾನೆ. ಕೃಷ್ಣ ಸುಯೋಧನ ಮುಖಾಕ್ರಮ ಮಾಂಬಿಕೇಯಂ ಜಾನನ್ ಸ್ವಪುತ್ರ ವಶವರ್ತಿನಮೇ ಭಗತ್ವಾ ಸ್ವಾಭಲ್ಕಿನೋ ಗೃಹಮಮುಂ ಧೃತರಾಷ್ಟ್ರ ಶಾಂತಿ ಗಂತುಂ ದಿದೇಶ ಗಜನಾಮ ಪುರಂ ಪರೇಶಃ. ಅಕ್ರೂರ, ನೀನು ಧೃತರಾಷ್ಟ್ರನ ಹತ್ರ ಹೋಗು. ಪಾಂಡವರ ಮಧ್ಯದಲ್ಲಿ ಧೃತರಾಷ್ಟ್ರ, ಕೌರವರು ಅವರೆಲ್ಲರ ಮಧ್ಯದಲ್ಲಿ ಸ್ವಲ್ಪ ಸಮಯ ಅಲ್ಲಿದ್ದು ನೋಡು. ನಿಜವಾಗಿಯೂ ಧೃತರಾಷ್ಟ್ರ ಪಕ್ಷಪಾತ ಮಾಡ್ತಾ ಇದ್ದಾನೋ ಪಾಂಡವರ ಮೇಲೆ, ಅವರ ಮೇಲೆ ತಿರಸ್ಕಾರ ಬುದ್ಧಿ, ಕೌರವರ ಮೇಲೆ, ತನ್ನ ಮಕ್ಕಳ ಮೇಲೆ ವಿಶೇಷ ಆದರ, ಇದನ್ನೆಲ್ಲ ಮಾಡ್ತಿದ್ದಾನೋ ಹೇಗೆ? ತಂದೆಯನ್ನು ಕಳ್ಕೊಂಡಂಥ ಪಾಂಡವರ ಮೇಲೆ ವಿಶೇಷ ಪ್ರೀತಿ ತೋರಿಸ್ಬೇಕು ಅವನು ನಿಜವಾಗಿಯೂ. ಆದರೆ ಯಾವ ರೀತಿ ನಡ್ಕೊಳ್ತಾ ಇದ್ದಾನೆ, ಅವನಲ್ಲೇನು ವೈಷಮ್ಯ ಇದೆ, ಇದನ್ನೆಲ್ಲ ಗಮನಿಸು, ಪರೀಕ್ಷೆ ಮಾಡು. ಒಂದು ವೇಳೆ ಧೃತರಾಷ್ಟ್ರ ಪಾಂಡವರ ಮೇಲೆ ಅನಾದರ ಮಾಡ್ತಿದ್ದಾನೆ, ದುರ್ಯೋಧನಾದಿಗಳ ಮೇಲೆ ವಿಶೇಷ ವ್ಯಾಮೋಹ ಇದೆ ಅಂತ ಗೊತ್ತಾದರೆ, ಮತ್ತು ದುರ್ಯೋಧನನ ಬಲಿಗೆ ಬಿದ್ದಿದ್ದಾನವನು, ದುರ್ಯೋಧನ ಅವನನ್ನು ಆಕ್ರಮಣ ಮಾಡಿಬಿಟ್ಟಿದ್ದಾನೆ, ಕಲಿಯ ಮಾತಿಗೆ ಅವನು ಸಿಗಾಕೊಂಡಿದ್ದಾನೆ ಅಂತ ಏನಾದರೂ ನಿನಗೆ ಅನಿಸಿದರೆ, ಮೊದಲು ಒಳ್ಳೆ ಮಾತಿನಲ್ಲಿ ಬುದ್ಧಿವಾದ ಹೇಳವನು. ಹಿಂಗ್ ಮಾಡಬಾರದು, ಪಾಂಡುರಾಜ ಸತ್ತೋಗಿದ್ದಾನೆ, ಅವರ ಮಕ್ಕಳು ತಮ್ಮನ ಮಕ್ಕಳು ಅಂತ ನೀನು ಆದರದಿಂದ ನೋಡ್ಕೊಳ್ಬೇಕು ಅಂತ ಒಳ್ಳೆ ಮಾತಿನಿಂದ ಬುದ್ಧಿವಾದ ಹೇಳು. ಕೇಳಲಿಲ್ಲ ಅಂತ ಆದ್ರೆ ಒಂದು ಎಚ್ಚರಿಕೆ ಕೊಟ್ಟು ಬಾ ಅಂತಲೂ ಹೇಳ್ತಾರೆ. ಕೇಳಲಿಲ್ಲ ಅಂತ ಆದ್ರೆ ಆಮೇಲೆ ಎಚ್ಚರಿಕೆ ಕೊಡು, ಬೆದರಿಕೆ ಹಾಕು, ಅದರಲ್ಲೇನು ಯೋಚನೆ ಇಲ್ಲ. ಆಯ್ತು ಅಂತ ಏನ್ ಹೇಳಬೇಕು ಅಂತ ಕೇಳ್ತಾನೆ. ಏನ್ ಹೇಳಬೇಕು? ಅಕ್ರೂರ ಕೇಳಿದ. ಮೊದಲು ಒಳ್ಳೆ ಮಾತಿನಿಂದ ಹೇಳು, ಪಾಂಡವರನ್ನು ಸರಿಯಾಗಿ ನೋಡ್ಕೊ ಅಂತ ಹೇಳು. ಅವನೇನಾದ್ರೂ ಎದುರು ಮಾತಾಡಿದ ಅಂತಂದ್ರೆ ಮತ್ತೆ ಎಚ್ಚರಿಕೆ ಕೊಡು. ನೀನ್ ಇದೇ ವರ್ತನೆ ಮುಂದುವರಿಸಿದೆ ಅಂತಂದ್ರೆ ತವ ಪುತ್ರ ನಸಂತೇವ ಭೀಮಸೇನಾಗ್ನಿ ಭಸ್ಮಿತಾಹ ಹೇಳ್ಬಿಡು ಅಂತಂದು. ನೋಡು, ಪಾಂಡವರ ಮಧ್ಯದಲ್ಲಿ ಅವರ 5 ಮಂದಿ ಅಂತ ಭಾವಿಸಬೇಡ. ಆ ಪಂಚ ಪಾಂಡವರ ಮಧ್ಯದಲ್ಲಿ ಒಬ್ಬ ಭೀಮಸೇನ ಇದ್ದಾನೆ, ಅಗ್ನಿ ಇದ್ದ ಹಾಗೆ.
ಅವನ ಅಗ್ನಿ ಇದ್ದ ಹಾಗೆ, ನಿನ್ನ 100 ಮಕ್ಕಳನ್ನು ಸುಟ್ಟಾಕುವಂತಹ ಅಗ್ನಿ. ತವ ಪುತ್ರಾಹ ನಸಂತೇವ ಭೀಮಸೇನಾಗ್ನಿ ಭಸ್ಮಿತಾಹ. ಭೀಮ ಅನ್ನೋ ಅಗ್ನಿಯಿಂದ ಸುಟ್ಟು ಬೂದಿ ಆಗ್ತಾರೆ ನಿನ್ನ ಮಕ್ಕಳು, ಎಚ್ಚರಿಕೆ, ಅವರಿಗೂ ಬುದ್ಧಿವಾದ ಹೇಳು. ನೀನ್ ಅವರ ಬಲೆಗೆ ಬೀಳಬೇಡ ಅನ್ನುವಂತಹ ಎಚ್ಚರಿಕೆ ಮಾತು ಹೇಳಿದ. ಎಂಥ ಧಾರ್ಷ್ಟ್ಯ ಆವಾಗ ಕೃಷ್ಣನ್. ಇದು ರಾಜನೀತಿ ಅಂತಂದ್ರೆ ಹೀಗೆ. ಅನ್ಯಾಯ ನಡೀತಾ ಇದೆ ಧೃತರಾಷ್ಟ್ರನಿಂದ ಅಂತಾದಾಗ ಹೋಗಿ ಎಚ್ಚರಿಕೆ ಹೇಳಿದ. ತಮ್ಮನ ಮಕ್ಕಳು ತನ್ನ ಮಕ್ಕಳು ಅವ್ರನ್ನ ಒಂದೇ ರೀತಿಯಲ್ಲಿ ಸಾಮ್ಯ ದೃಷ್ಟಿಯಿಂದ ನೋಡ್ಕೊಳ್ಬೇಕು. ಏನಾದ್ರೂ ವ್ಯತ್ಯಾಸ ಮಾಡಿದ ಅಂತಂದ್ರೆ ಈ ಎಚ್ಚರಿಕೆ ಕೊಟ್ಟುವ. ಜ್ಞಾತ್ವ ಇಷ್ಟು ಕೃಷ್ಣ ಹೇಳಿ ಕಳಿಸಿದ. ಅಕ್ರೂರ ಹಾಗೆ ಆಗ್ಲಿ ಅಂತ ಹೇಳಿ ಹಸ್ತಿನಾಪುರಕ್ಕೆ ಬಂದು ಸಂಪೂಜಿತ ಕತಿಪಯಾನ್ ಅವಸತ್ಯ ಮಾಸಾನ್, 1-2 ದಿನ ಇರಲಿ, ಕೆಲವು ತಿಂಗಳಿದ್ನಂತೆ. ಸಂಪೂರ್ಣ ಪರೀಕ್ಷೆ ಮಾಡಬೇಕು ಕೂಲಂಕಷವಾಗಿ ಅಂತ ಹೇಳಿ ಎಲ್ಲರ ಜೊತೆಗೆ ಮಾತಾಡಬೇಕು, ಹೇಗೆ ನಡ್ಕೊಳ್ತಾರೆ ಅಂತ ನೋಡಬೇಕು, ಪ್ರತಿಯೊಬ್ಬರನ್ನು ಇಂಟರ್ವ್ಯೂ ಮಾಡಬೇಕು. ಇದೆಲ್ಲ ರಾಜನೀತಿ ಕೃಷ್ಣ ಹೇಳಿ ಕಳಿಸಿದ್ದ. ಅಕ್ರೂರ ಅದೇ ರೀತಿಯಾಗಿ ಕೆಲವು ತಿಂಗಳ ತನಕ ಅಲ್ಲಿದ್ದು ಜ್ಞಾತುಂ ಹಿ ಪಾಂಡುಷು ಮನಃ ಪ್ರಸೃತಿಂ ಕುರುಣಾಂ. ಧೃತರಾಷ್ಟ್ರ ಮಾತ್ರ ಅಲ್ಲ, ಕೌರವರೆಲ್ಲ ಪಾಂಡವರ ಬಗ್ಗೆ ಹೇಗೆ ನಡ್ಕೊಳ್ತಾರೆ, ಆ 100 ಜನರಲ್ಲಿ ಯಾವ್ಯಾರಿಗೆ ಏನೇನ್ ಭಾವನೆ ಇದೆ, ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಅವರ ಮಧ್ಯದಲ್ಲಿ ಕೆಲವು ತಿಂಗಳ ತನಕ ವಾಸ ಮಾಡಿ ಅಂತೂ ಗೊತ್ತಾಯ್ತು ಅಕ್ರೂರ್ನಿಗೆ, ಕೌರವರು ಮತ್ತು ಧೃತರಾಷ್ಟ್ರ ಇವರೆಲ್ಲರೂ ಪಾಂಡವರನ್ನ ಬಹಳ ತಿರಸ್ಕಾರ ಮಾಡ್ತಾ ಇದ್ದಾರೆ. ಅವರ ಮೇಲೆ ಅಸೂಯೆ, ಹೊಟ್ಟೆ ಕಿಚ್ಚು, ಇವರದ್ದೇನೂ ತಪ್ಪಿಲ್ಲ, ಅವರ ಮೇಲೆ ಅಸೂಯೆ ಬಂದಿದೆ ಅಂತ ಎಲ್ಲವನ್ನೂ ಅಕ್ರೂರ ಅರ್ಥ ಮಾಡಿಕೊಂಡ. ಆದ್ರಿಂದಲೇ ಕೃಷ್ಣ ಅಕ್ರೂರನ್ನ ಕಳಿಸಿದ್ದ. ಅಕ್ರೂರ ಕಂಸನಿಗೆ ಮಂತ್ರಿಯಾಗಿ ಕೆಲಸ ಮಾಡಿದವನು, ಮಹಾ ಚಾಣಾಕ್ಷ ಅವನು. ಆದ್ರಿಂದ ಅಕ್ರೂರನನ್ನು ಕಳಿಸಿದ್ದ. ಜ್ಞಾತ್ವಾ ಸಕುಂತಿ ವಿದುರೋಕ್ತಿತ ಆತ್ಮನಾಚ ಮಿತ್ರಾರಿ ಮಧ್ಯಮ ಜನಾಂಸ್ತನಯೇಷು ಪಾಂಡೋ. ಎಲ್ಲಾ ತಿಳ್ಕೊಂಡ. ಕುಂತಿ ಹತ್ರ ವಿಚಾರ ಮಾಡಿದ. ವಿದುರ ಮಹಾನೀತಿವಂತ ಅಂತ ತಿಳ್ಕೊಂಡು ವಿದುರನ ಜೊತೆಗೆ ಸಮಾಲೋಚನೆ ಮಾಡಿದ ಅಕ್ರೂರ. ಎಲ್ಲ ಮಾಡಿ ಯಾರು ಪಾಂಡವರ ಮೇಲೆ ಪ್ರೀತಿ ಮಾಡ್ತಾ ಇದ್ದ, ಯಾರು ಪಾಂಡವರಿಗೆ ಶತ್ರುಗಳಾಗಿದ್ದಾರೆ, ಯಾರು ಮಧ್ಯಮವರ್ತಿಗಳಾಗಿದ್ದಾರೆ. ಈ ಕಡೆ ಕೌರವರ ಕಡೆನೂ ಇಲ್ಲ, ಪಾಂಡವರ ಕಡೆನೂ ಇಲ್ಲ, ಮಧ್ಯವರ್ತಿಗಳಾಗಿ ಯಾರಿದ್ದಾರೆ, ಯಾರು ಕೌರವರ ಕಡೆ, ಯಾರು ಪಾಂಡವರ ಕಡೆ, ಇದನ್ನೆಲ್ಲ ಅಕ್ರೂರ ಚೆನ್ನಾಗಿ ಪರೀಕ್ಷೆ ಮಾಡಿ ವಿಜ್ಞಾಯ ಪುತ್ರವಶಗಂ ಧೃತರಾಷ್ಟ್ರ ಮಂಜಃ. ಧೃತರಾಷ್ಟ್ರನೂ ಕೂಡ ಅವನು ಸಂಪೂರ್ಣ ಪುತ್ರವಶನಾಗಿ ಬಿಟ್ಟಿದ್ದಾನೆ, ಕಲಿವಶನಾಗಿದ್ದಾನೆ, ದುರ್ಯೋಧನ ವಶನಾಗಿದ್ದಾನೆ ಅನ್ನೋದನ್ನು ಕೂಡ ಖಾತ್ರಿ ಮಾಡಿಕೊಂಡು ಸಾಮ್ನೈವ ಭೇದ ಸಹಿತೇನ ಜಗಾದ ವಿದ್ವಾನ್. ಒಳ್ಳೆ ಚಾಣಾಕ್ಷನಾದಂತಹ ಕ್ರೂರ ಕೃಷ್ಣ ಹೇಳಿಕೊಟ್ಟ ಮಾತನ್ನು ಹೇಳ್ತಾನೆ. ನೋಡು ಧೃತರಾಷ್ಟ್ರ, ಪುತ್ರೇಶು ಪಾಂಡುತನಯೇಶು ಚ ಸಾಮ್ಯವೃತ್ತಿ. ನೀನು ನಿನ್ನ ಮಕ್ಕಳಲ್ಲಿ ಮತ್ತು ಪಾಂಡವರಲ್ಲಿ ಸಮಾನವಾದ ಪ್ರವೃತ್ತಿಯನ್ನು ತೋರಿಸಬೇಕು. ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಮಾಡಿದಿ ಅಂತಂದ್ರೆ ಅದರಿಂದ ಮಹಾ ಅನರ್ಥ ಆಗ್ತದೆ. ಚೆನ್ನಾಗಿ ನಡು. ಕೀರ್ತಿಂಚ ಧರ್ಮ ಮುರುಮೇಶಿ ತಥಾರ್ಥ ಕಾಮವು. ನಿನ್ನ ಮಕ್ಕಳಲ್ಲಿ ಮತ್ತು ಪಾಂಡುರಾಜನ ಮಕ್ಕಳಲ್ಲಿ ಸಮನಾದ ಪ್ರವೃತ್ತಿಯನ್ನು ನೀನು ಮಾಡಿದಿ ಅಂತ ಆದ್ರೆ ಇಹಲೋಕದಲ್ಲೂ ಒಳ್ಳೆ ಕೀರ್ತಿ, ಪರಲೋಕ ಸಾಧನವಾಗಿರ್ತಕ್ಕಂಥ ಪುಣ್ಯ, ಅದರಂತೆ ಅರ್ಥ ಕಾಮ ಎಲ್ಲವೂ ನಿನ್ನ ಕೈಗೂಡುತ್ತದೆ. ಚತುರ್ವಿಧ ಪುರುಷಾರ್ಥಗಳು ಕೈಗೂಡುತ್ತದೆ. ಪ್ರೀತಿಂ ಪರಾಂ ತ್ವಯಿ ಕರಿಷ್ಯತಿ ವಾಸುದೇವ. ಇನ್ನೊಂದು ತಿಳ್ಕೋ, ಪಾಂಡವರಲ್ಲಿ ನೀನು ಆದರ ಮಾಡಿದಿ ಅಂತಂದ್ರೆ ಕೃಷ್ಣ ನಿನ್ನವನ, ಕೃಷ್ಣನ ಬೆಂಬಲ ನಿನಗೆ ಸಿಗ್ತದೆ. ಪಾಂಡವರ ಕಡೆ ನೀನು ಆದರ ತೋರಿಸಿದ್ರೆ ಸಾಕಂ ಸಮಸ್ತ ಯದುಭಿಹಿ ಸಹಿತ ಸುರಾಧ್ಯೈಹಿ. ಕೃಷ್ಣನ ಕಡೆ ಎಲ್ಲ ಯಾದವರಿದ್ದಾರೆ, ದೇವತೆಗಳಿದ್ದಾರೆ, ಅವರೆಲ್ಲ ನಿನ್ನ ಪಕ್ಷಕ್ಕೆ ಬರ್ತಾರೆ. ಪಾಂಡವರ ಮೇಲೆ ಆದರ ತೋರಿ. ಧರ್ಮಾರ್ಥ ಕಾಮ ಸಹಿತಾಂಚ ವಿಮುಕ್ತಿಮೇಶಿ. ಧರ್ಮಾರ್ಥ ಕಾಮ ಸಹಿತವಾದ ಮೋಕ್ಷ, ಚತುರ್ವಿಧ ಪುರುಷಾರ್ಥ ಕೈಗೂಡುತ್ತದೆ. ಇದೆಲ್ಲ ಕೃಷ್ಣ ಹೇಳಿ ಕಳಿಸಿದ್ದಾನೆ. ಒಂದು ವೇಳೆ ನೀನು ಹೀಗೆ ಮಾಡ್ಲಿಲ್ಲ, ಹೀಗೆ ನಡ್ಕೊಳ್ಳಿಲ್ಲ ಅಂತ ಆದರೆ ಕೃಷ್ಣ ಹೇಳಿದ್ದ, ಅವನೇನಾದ್ರೂ ಎದುರು ಮಾತಾಡಿದ್ರೆ, ಏನಾದ್ರೂ ವಿಪರೀತ ಉತ್ತರ ಕೊಟ್ರೆ ಇನ್ನೊಂದು ಹೇಳುವ. ಅವನು ವಿಪರೀತ ಉತ್ತರ ಕೊಟ್ಟ. ಇಷ್ಟು ಹೇಳಿದರೆ ಧೃತರಾಷ್ಟ್ರ ಏನನ್ಬೇಕು? ಆಗ್ಲಿ ಕೃಷ್ಣ ಹೇಳಿದ ಹಾಗೆ ನನ್ನ ಮಕ್ಕಳನ್ನ ಪಾಂಡವರನ್ನ ಚೆನ್ನಾಗಿ ನೋಡ್ಕೋತೀನಿ, ನೋಡ್ಕೋತಾನೆ ಇದ್ದೆ ಅಂತ ಏನಾದ್ರೂ ಹೇಳ್ಬಿಡ್ಬಹುದಾಗಿತ್ತು. ಯಾರೋ ತಪ್ಪು ಕಲ್ಪನೆ ಕೊಟ್ಟಿದ್ದಾರೆ, ಇನ್ಮೇಲಾದ್ರೂ ಸರಿಯಾಗಿ ನೋಡ್ಕೋತೀನಿ. ಅವನು ಹೇಳಿದ್ದೇನು ಅಂತಂದ್ರೆ ಎಲ್ಲ ಹರಿಚ್ಛೆ ನಂದೇನಿದೆ ಅನ್ನಂತ. ಅವನು ಹೇಳಿದ್ದೇನು ಅಂತಂದ್ರೆ ಎಲ್ಲ ಹರಿಚ್ಛೆ ನಂದೇನಿದೆ ಅನ್ನಂತ. ಇದಕ್ಕೆ ಪಲಾಯನವಾದ ಅನ್ನೋ. ಬಾಕಿ ಇದ್ದಕ್ಕೆಲ್ಲ ಹರಿಚ್ಛೆ ಅಲ್ಲ, ತನ್ನಿಚ್ಛೆ. ದುರ್ಯೋಧನ ಮುಂದೆ ಏನೇನು ಬಂದು ಹೇಳಿದ, ಜೂಜಾಟ ಕರಿ, ಅದು ಕರಿ, ಅದಕ್ಕೆಲ್ಲ ತನ್ನ ಇಚ್ಛಾ ಪ್ರಕಾರ ಕರೆದ. ಇಂಥದ್ದೇನಾದ್ರೂ ಕೈ ಮೀರಿ ಹೋದಾಗ ತನಗೆ ವಿರುದ್ಧವಾದ ಕಡೆ, ತನಗೆ ಅನಭೀಷ್ಟವಾದದ್ದನ್ನ, ತನಗೆ ಬೇಡವಾದನ್ನ ಮಾಡಬೇಕಾದ್ರೆ ಎಲ್ಲ ಹರಿಸಂಕಲ್ಪ ಅಂದ್ಬಿಡು. ಹರಿ ಇಚ್ಛೆ ನನಗೇನಿದೆ, ಪರಮಾತ್ಮ ಹಾಗಿದ್ರು ಅವತಾರ ಮಾಡಿದಾನಂತೆ ಕೃಷ್ಣನಾಗಿ, ಅವನೇ ಹರಿಯೇ ಕೃಷ್ಣನಂತೆ. ಭೂಭಾರ ಸಂಹೃತಿ ಕೃತೆ ಸಹ್ಯಾವತೀರ್ಣ. ಅವನ ಅವತಾರ ಮಾಡಿದ್ದಾನಲ್ಲ, ಅವನೆಲ್ಲ ನೋಡ್ಕೊಳ್ತಾನೆ ಬಿಡು ಅಂದ್ಬಿಟ್ಟು ನಾನು.
ಇಷ್ಟು ಹೇಳಿ ಕಳಿಸಿದಾಗ್ಲೂ ಈ ಮಾತಾಡಿದ ಕೂಡಲೇ ಅಕ್ರೂರನಿಗೆ ಗೊತ್ತಾಯ್ತು, ಇನ್ನು ಕೃಷ್ಣ ಹೇಳಿದ ಎರಡನೇ ಮಾತು ಹೇಳಬೇಕು ಅಂತ ಹೇಳಿ. ಆವಾಗ್ಲೇ ಹೇಳ್ತಾನೆ, ಏವಂ ನಿಶಮ್ಯ ವಚನಂ ಸತು ಯಾದವಶ್ಯ ಜ್ಞಾತ್ವಾ ಮನೋಶ್ಯ ಕಲುಷಂ. ಇವನು ಮನಸ್ಸು ಕೆಟ್ಟು ಹೋಗಿದೆ ಪೂರ್ತಿ. ಒಳ್ಳೆ ಮಾತಿನಿಂದ ಹೇಳಿದ್ರೆ ತಲೆಗೆ ಹೋಗ್ಲಿಲ್ಲ ಅಂತ ಹೇಳಿ ಕೊನೆಗೆ ಹೇಳಿದ, ತವನೈವ ಪುತ್ರಾಹ, ಇನ್ನು 100 ಮಕ್ಕಳು ಹೋದ್ರು ಅಂತಲೇ ತೊಳ್ಕೊಂಡು ಬಿಟ್ಟು. ಎಂಥ ಮಾತಾಡಿದ್ದಾನೆ. ಇವತ್ತು ಈ ಪ್ರಸಂಗ ನಡೀತಾನೇ ಇದೆ ಪ್ರಸ್ತುತ ಪ್ರಪಂಚದಲ್ಲಿ. ಧೃತರಾಷ್ಟ್ರನ ಹಾಗೆ ಎಲ್ಲರೂ ಕೂಡ ಕುರುಡ್ರಂತೆ. ಧೃತರಾಷ್ಟ್ರನಿಗೆ ಕಣ್ಣು ಕುರುಡಾಗಿತ್ತು, ಶಾಸ್ತ್ರದ ಕಣ್ಣಿಲ್ಲ, ಧರ್ಮಶಾಸ್ತ್ರದ ಕಣ್ಣಿಲ್ಲ, ಒಂದು ರೀತಿಯಲ್ಲಿ ಕುರುಡರಾಗಿದ್ದ. ಧೃತರಾಷ್ಟ್ರ ಏನ್ ಮಾಡ್ತಿದ್ದ, ತನ್ನ ಮಕ್ಕಳು ಅಂತ ತನ್ನ ಒಡ ಹುಟ್ಟಿದ ಅವ್ರ ಸಪುತ್ರರಲ್ಲಿ ಪ್ರೀತಿ. ಪಾಂಡುರಾಜನ ಮಕ್ಕಳು ಧರ್ಮ, ಯುಧಿಷ್ಠಿರ, ಭೀಮ, ನಕುಲ, ಸಹದೇವ, ಅರ್ಜುನ, ಅವರಲ್ಲಿ ತಿರಸ್ಕಾರ. ಇವತ್ತು ಏನಾಗಿದೆ ಅಂದ್ರೆ, ಮನುಷ್ಯರಿಗೆ ಕುರುಡ್ರಂತೆ ಧೃತರಾಷ್ಟ್ರನಂತೆ ಇದ್ದಂತಹ ಮನುಷ್ಯರಿಗೆ 2 ಮಕ್ಕಳಂತೆ. ಆ ಕಡೆ ಪಾಂಡವರಿದ್ದ ಹಾಗೆ 2 ಹತ್ರದಲ್ಲೇ ಇರ್ತಾರೆ. ಪಾಂಡವರ ಹಾಗೆ ಪರಕೀಯರು ಕೆಲವರು, ತನ್ನ ಮಕ್ಕಳು ಅಂತಿದ್ದ ಹಾಗೆ ಕೌರವರು ಕೆಲವರು. ಅಂದ್ರೆ ಸಹಜವಾದ ಪ್ರವೃತ್ತಿ ಒಂದಿರ್ತದಂತೆ, ಇನ್ನೊಂದು ಧರ್ಮಶಾಸ್ತ್ರದಿಂದ ಹಿಂಗ್ ಮಾಡು ಮಾಡು ಅಂತ ವಿಧಿಪೂರ್ವಕವಾದ ಪ್ರವೃತ್ತಿ ಮತ್ತೊಂದಿರ್ತದೆ. ಆದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಆ ಧೃತರಾಷ್ಟ್ರ ತನ್ನ ಮಕ್ಕಳ ಮೇಲೆ ಪ್ರೀತಿ ಮಾಡಿದ, ಪಾಂಡುರಾಜನ ಮಕ್ಕಳು ಅಂತ ತಿರಸ್ಕಾರ ಮಾಡಿಬಿಟ್ಟ, ಆದರ ಮಾಡಿ. ಹಾಗೆ ಪ್ರತಿಯೊಬ್ಬರು ಒಳಗಣ್ಣನ್ನು ಕುರುಡು ಮಾಡಿಕೊಂಡು ಸಹಜವಾದ ಪ್ರವೃತ್ತಿ ಏನಿರ್ತದೆ, ಬರೀ ಲೌಕಿಕ ಶಾಸ್ತ್ರ, ಭೋಗ ಜೀವನ, ಭೌತಿಕ ಜೀವನ, ಅದ್ರ ಕಡೆನೇ ಪ್ರವೃತ್ತಿ ಮಾಡ್ತಿರ್ತಾರೆ. ಈ ವಿಧಿಪೂರ್ವಕವಾಗಿ ಬಂದಿರ್ತದೆ ನೋಡ್ರಿ ಧರ್ಮಶಾಸ್ತ್ರದಿಂದ, ಇಂಥ ಆಧ್ಯಾತ್ಮಿಕ ಜೀವನ ಈ ಕಡೆ ಪ್ರವೃತ್ತಿ ಬರೋದೇ ಇಲ್ಲ. ಅದಕ್ಕೆ ಅನಾದರ. ಸಹಜವಾದ ಪ್ರವೃತ್ತಿ ಇರತಕ್ಕಂತಹ ಕಡೆ ಲೌಕಿಕದಲ್ಲಿ ಬಹಳ ಆದರ. ಧೃತರಾಷ್ಟ್ರ ಕೌರವರಲ್ಲಿ ಆದರ ಮಾಡಿದ, ಪಾಂಡುರಾಜನ ಮಕ್ಕಳಲ್ಲಿ ಕೃಷ್ಣ ಹೇಳಿ ಕಳಿಸಿದ್ರು ಕೂಡ ಅವರಲ್ಲಿ ಅನಾದರ ಮಾಡಿದ. ಹಾಗೆ ಲೌಕಿಕ ಪ್ರವೃತ್ತಿಯಲ್ಲಿ ಬಹಳ ಆಸಕ್ತಿ ಲೌಕಿಕದ ಕಡೆ, ಆಧ್ಯಾತ್ಮಿಕ ಶಾಸ್ತ್ರ ಪಾಂಡವರ ಹಾಗಿದ್ದಂತಹ ಕಡೆ ಅದರಲ್ಲಿ ಅನಾದರ ಇರ್ತದಂತ ಹೇಳ್ತಾರೆ. ಎರಡನ್ನೂ ಸಮಾನವಾಗಿ ನೋಡ್ಕೊಳ್ಳಿ. ಲೌಕಿಕ ಇರ್ಲಿ, ತದಲಂ ಬಹುಲೋಕ ವಿಚಿಂತನಯ, 90% ಅದೇ ಬೇಡ. ಪ್ರವಣಂಕುರು ಮಾನಸ ವೀಶಪದೇ, ಪಾಂಡವರ ಕಡೆನೂ ಸ್ವಲ್ಪ ಲಕ್ಷ್ಯ ಹಾಕು ಒಂದಿತ್ತು. ಹಾಗೆ ಕೌರವರ ಕಡೆ ಲಕ್ಷ್ಯ ಇರ್ಲಿ, ಪಾಂಡವರ ಕಡೆನೂ ಸ್ವಲ್ಪ ಇರ್ಲಿ. ಲೌಕಿಕದ ಕಡೆ ಲಕ್ಷ್ಯ ಇರ್ಲಿ, ಆಧ್ಯಾತ್ಮಿಕದ ಕಡೆನೂ ಸ್ವಲ್ಪ ಲಕ್ಷ್ಯ ಬೇಕು. ಬರೇ ಆ ಕಡೆ ಮುಳುಗಬಾರದು. ಒಂದು ವೇಳೆ ಎಲ್ಲ ಹರಿಚ್ಛೆ, ನಾವೇನ್ ಮಾಡೋಣ, ಪರತಂತ್ರ, ನಮ್ಮ ಪ್ರವೃತ್ತಿ ಮನಸ್ಸು ಆ ಕಡೆನೇ ಪ್ರವೃತ್ತಿ ಆಗ್ತದೆ ಅಂತ ಧೃತರಾಷ್ಟ್ರನ ಹಾಗೆ ಪಲಾಯನವಾದ ಇಟ್ಟುಕೊಂಡು ಬರೇ ಲೌಕಿಕದಲ್ಲಿ ಮುಳುಗಿದ್ವಿ. ಪಾಂಡವರಂತೆ ಇರತಕ್ಕಂಥ ಸತ್ಯಾಸ್ತ್ರ, ಶ್ರವಣ, ನೀತಿ ಇದರಲ್ಲಿ ಅನಾದರ ಹುಟ್ಟಿತು ಅಂತಂದ್ರೆ ಕೊನೆಗೆ ಕೃಷ್ಣನ ಎರಡನೇ ಮಾತು ಬರ್ತದೆ, ತವ ಪುತ್ರ ನಸಂತೇವಾ. ಅಂದ್ರೆ ಏನಾಗ್ತದೆ, ನಾವು ಬರೇ ಲೌಕಿಕದಲ್ಲಿ ಮುಳುಗಿದಾಗ ಅದು ನಮ್ಮ ಕೊನೆ ತನಕ ನಮ್ಮ ಹಿಂದೆ ಬರೋದಲ್ಲ. ಕೊನೆ ತನಕ ಬರೋದು ಯಾವುದು ಅಂತಂದ್ರೆ ಆಧ್ಯಾತ್ಮಿಕದಲ್ಲಿ ಪ್ರವೃತ್ತಿ ಮಾಡಿದಾಗ ಅದು ನಮ್ಮ ಹಿಂದೆ ಬಂದು ನಮ್ಮನ್ನು ಕಾಪಾಡ್ತದೆ ಹೊರತು, ಯಾವ ಲೌಕಿಕವನ್ನ ನಾವು ನೆಚ್ಚಿಕೊಂಡಿರ್ತೀವಿ, ಮೆಚ್ಚಿರ್ತೀವಿ, ಅದು ಕೊನೆ ತನಕ ನಮ್ಮ ಹಿಂದೆ ಬರೋದಿಲ್ಲ. ಧೃತರಾಷ್ಟ್ರ ಇದ್ದಾಗಲೇನೆ ಅವನ ಕಣ್ಣೆದರಿಗೆ 100 ಮಂದಿ ಸತ್ತರು. ಕೊನೆಗೆ ಅವನಿಗೆ ಅನ್ನ ಹಾಕಿದ್ ಯಾರು? ಧರ್ಮರಾಜನೇ ಅನ್ನ ಹಾಕಬೇಕು. ಹಾಗೆ ಇವತ್ತು ಸಹಜ ಪ್ರವೃತ್ತಿಯಾದ ಲೌಕಿಕದ ಪ್ರವೃತ್ತಿ ಕಡೆ ಮನುಷ್ಯ ಬಹಳವಾಗಿ ಹೋದ ಅಂತಂದ್ರೆ ಅದೇನೂ ಇವನಿಗೆ ತಾರಕ ಆಗೋದಿಲ್ಲ. ಕೊನೆಗೂ ಕೂಡ ತಾರಕ ಆಗೋದು ಧರ್ಮ, ಶಾಸ್ತ್ರ, ಇದೇ ತಾರಕ ಆಗ್ತದೆ ಹೊರತು ಅದು ಹಿಂದೆ ಬರೋದಿಲ್ಲ. ಧರ್ಮಸ್ಥ ಮನೋವರ್ತತೆ, ನಮ್ ಬೆನ್ನಿಂದ ಬರೋದು ಯಾವುದು? ಕೂಡಿಟ್ಟಂತಹ ಹಣ ಗೃಹಾದರ್ಥ ನಿವರ್ತಂತೆ. ಬರೇ ಹಣ ಸಂಪಾದನೆ ಮಾಡಿ ಮಾಡಿ ದಿನಾ ರಾತ್ರಿ ಲೆಕ್ಕ ಮಾಡಿ ಮಾಡಿ ಇಡ್ತಿರ್ತಾರೆ. ಕೆಲವು ಭೋಗಿಸ್ಲಿಕ್ಕೂ ಮನಸ್ಸು ಬರೋದಿಲ್ಲ. ಮತ್ತೆ ಮಾರನೇ ದಿವಸ ತೆಗೆಯೋದು, ಎಣಸೋದು, ರಬ್ಬರ್ ಬ್ಯಾಂಡ್ ಹಾಕಿ. ಈ ಕೂಡಿಟ್ಟ ಹಣ ಅವನು ದೇಹ ಬಿಟ್ಟು ಹೋಗುವಾಗ 1 ಇಂಚ್ ಅವನ ಹಿಂದೆ ಬರೋದಿಲ್ಲ. ಎಲ್ಲಿ ಪೆಟ್ಟಿಗೆಯಲ್ಲಿ ಬೀಗ ಹಾಕಿಟ್ಟಿರ್ತಾನ ಅಲ್ಲೇ ಇರ್ತದಂತೆ. ಬಂಧು ಬಾಂಧವರು ನನ್ನ ಮಕ್ಕಳು ಅಂತ ವ್ಯಾಮೋಹ ಮಾಡ್ತಿದ್ರಲ್ಲ, ಅವರೆಲ್ಲ ಬರ್ತಾರೇನು? ಸ್ಮಶಾನಾತ್ ಸರ್ವ ಬಾಂಧವಾಹ. ಸ್ಮಶಾನ ತನಕ ಬಂದು ಅಲ್ಲಿಂದ ಕಾಟ ಮಾಡಿ ಕಳಿಸ್ತಾರೆ. ಅಲ್ಲಿಂದ ವಾಪಸ್ ಬರೋರೆ. ಅದ್ರ ಹಿಂದೆ ಯಾರೂ ಬರೋದಿಲ್ಲ, ಅದ್ರ ಆಚೆಗೆ ಯಾರೂ ಬರೋದಿಲ್ಲ. ಸ್ಮಶಾನಾತ್ ಸರ್ವ ಬಾಂಧವಾಹ. ದೇಹ ಏನ್ ಬರ್ತದೆ? ಅಗ್ನಿಗೆ ದಗ್ಧ ಹಾಕಿ, ಶರೀರ ಅಗ್ನಿನಾ ದಗ್ಧಂ, ಅದು ಸುಟ್ಟು ಹೋಗ್ತದೆ ಅಷ್ಟೇನೆ. ಮತ್ತೆ ಬರೋದು ಯಾವುದು ಜೀವನ ಹಿಂದೆ? ಧರ್ಮಸ್ಥ ಮನುವರ್ತತೆ, ಅವನ ಹಿಂದೆ ಬರೋದು ಧರ್ಮ. ಆದ್ರಿಂದ ಧರ್ಮರಾಜ ಭೀಮ ಅಂದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ, ಮೇಧ, ಪ್ರಜ್ಞಾ, ಇಂಥ ಅನೇಕ ಗುಣಗಳಿಗೆ ಪ್ರತೀಕ ಭೀಮ. ಅರ್ಜುನ ಅಂತಂದ್ರೆ ಶಾಸ್ತ್ರ ಶ್ರವಣದ ಸಂಕೇತ. ಅವನು ಅರ್ಜುನ ಅಂದ್ರೆ ಶಾಸ್ತ್ರ ಶ್ರವಣ. ನಕುಲ, ಸಹದೇವ ಅಂತಂದ್ರೆ ಅವರು ನೀತಿ. ಹೀಗೆ ಇವರೆಲ್ಲ ಧರ್ಮ, ಶಾಸ್ತ್ರ ಶ್ರವಣ, ಭಕ್ತಿ ಜ್ಞಾನಾದಿಗಳು, ನೀತಿ, ಇದರಲ್ಲಿ ನಾವು ಇದು ನೋಡುವಾಗ ಸಹಜ ಪ್ರವೃತ್ತಿ ಆ ಕಡೆ ಇರೋದಿಲ್ಲ. ಪಾಂಡವರ ಹಾಗೆ, ಧೃತರಾಷ್ಟ್ರನಿಗೆ ಪಾಂಡವರಿದ್ದ ಹಾಗೆ ನಮ್ಗೆ ಅವು ಇರ್ತಾವೆ.
ಆದ್ರೂ ಕೂಡ ಕೃಷ್ಣನ ಮಾತಿನಂತೆ ಅದ್ರ ಕಡೆ ಲಕ್ಷ್ಯ ಕೊಡಬೇಕು, ಅದ್ರ ಬಗ್ಗೆ ಆದರ ಮಾಡಬೇಕು. ಇಲ್ದಿದ್ರೆ ತವ ಪುತ್ರ ನಸಂತೇವ ಅಂತಂದ್ರೆ ಈ ಲೌಕಿಕ ಪುತ್ರರು ಲೌಕಿಕ ಪದಾರ್ಥಗಳಲ್ಲಿ ವ್ಯಾಮೋಹ ಮಾಡಿದ್ರೆ ಅದು ಯಾವುದೂ ಕೊನೆ ತನಕ ಬರೋದಲ್ಲ. ಹೀಗೆ ಧೃತರಾಷ್ಟ್ರನ ಪ್ರವೃತ್ತಿ ಹೇಗಿತ್ತು ತನ್ನ ಮಕ್ಕಳಲ್ಲಿ ಮತ್ತು ಪಾಂಡವರಲ್ಲಿ. ಕೃಷ್ಣ ಏನ್ ಹೇಳಿ ಕಳಿಸಿದ ಅಕ್ರೂರನ ಹತ್ರ ಅನ್ನೋದು ನಮಗೊಂದು ಆಧ್ಯಾತ್ಮಿಕ ಸಂದೇಶ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ ಅಂತಾರೆ. ಮಹಾಭಾರತ ಪ್ರತಿಯೊಂದು ಕೂಡ ಮೇಲ್ನೋಟಕ್ಕೆ ಒಂದು ನಡೆದ ಘಟನೆ ಆದ್ರೆ ಒಳ ಅರ್ಥದಲ್ಲಿ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ಆಧ್ಯಾತ್ಮಿಕ ಪರವಾಗಿದೆ ಅಂತ. ಇತ್ತೂಚಿವಾನ್ ಸಹ ಮರುತ್ತನಯ ಅರ್ಜುನಾಭ್ಯಾಂ ಪ್ರಾಯಾತ್ ಪುರಿಂಚ ಸಹದೇವಯುತ ಸ್ವಕೀಯಾನ್. ಇಷ್ಟು ಅಕ್ರೂರ ಹೇಳಿ ಮಧುರಾಪಟ್ಟಣಕ್ಕೆ ಹೊರಟ. ಮಧುರೆಗೆ ಹೋಗುವಾಗ ಹಾಗಿದ್ರು ಅಲ್ಲಿ ಕೃಷ್ಣ ಇದ್ದಾನೆ, ನಾವು ಬರ್ತೀವಿ ಅಂತ ಹೇಳಿ ಭೀಮ, ಅರ್ಜುನ, ಸಹದೇವ 3 ಮಂದಿ ಅಕ್ರೂರನ ಜೊತೆಗೆ ಮಧುರಾಪಟ್ಟಣಕ್ಕೆ ಬಂದರಂತೆ. ಬಂದು ಕೃಷ್ಣನ ಬಳಿಯಲ್ಲಿ 3 ವರ್ಷ ವಾಸ ಮಾಡಿದ್ದಾರೆ. ಅಕ್ರೂರನ ಜೊತೆಗೆ ಬಂದು 3 ವರ್ಷ ಅಲ್ಲಿದ್ದು ಬೇರೆ ಬೇರೆ ಶಾಸ್ತ್ರ ವಿದ್ಯೆಗಳನ್ನೆಲ್ಲ ಕಲ್ತರಂತೆ. ಜ್ಞಾನಂತು ಭಾಗವತ ಮುಕ್ತಮಾತ್ಮಯೋಗ್ಯಂ ಭೀಮ ಅರ್ಜುನೋ ಭಗವತ ಸಮವಾಪ್ಯ ಕೃಷ್ಣಾತ್ ರತ್ರೋಷತುರ್ಭಗವತಾ ಸಹ ಯುಕ್ತ ಚೇಷ್ಟೌ ಸಂಪೂಜಿತೌ ಯದುಭಿರುತ್ತಮ ಕರ್ಮ ಸಾಧವು. ಒಳ್ಳೆ ಧರ್ಮಾನುಷ್ಠಾನ ಮಾಡಿಕೊಂಡು ಕೃಷ್ಣನ ಹತ್ರ ಭಾಗವತ ಜ್ಞಾನ, ಪರಮಾತ್ಮನ ತತ್ವಜ್ಞಾನವನ್ನ ಭೀಮ ಮತ್ತು ಅರ್ಜುನ ಇಬ್ರು ಸಂಪಾದನೆ ಮಾಡಿದ್ರು. ಅಲ್ಲೇ ಬಹಳ ಕಾಲ ಕರ್ಮ ಮಾಡಿಕೊಂಡಿದ್ರು. ಅದೇ ಸಂದರ್ಭದಲ್ಲಿ ಭೀಮಸೇನ ದೇವರು ಬಲರಾಮನ ಹತ್ರ ಗದಾವಿದ್ಯೆಯನ್ನು ಕಲಿತರಂತೆ. ಭೀಮ ವಾಯುದೇವರ ಅವತಾರ, ಬಲರಾಮ ಶೇಷದೇವರ ಅವತಾರ. ಅಂದಮೇಲೆ ಭೀಮ ತನಗಿಂತ ಕೆಳಗಿನವರಾದ ಶೇಷದೇವರ ಅವತಾರಭೂತರಾದಂತಹ ಬಲರಾಮ ದೇವರಿಂದ ಗದಾವಿದ್ಯೆಯನ್ನು ಹ್ಯಾಕ್ ಕಲಿತ. ಗದಾಭ್ಯಾಸ ಮಾಡಬೇಕಾದ್ರೆ, ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಗುರುಗಳಿಗೆ ನಮಸ್ಕಾರ ಮಾಡಬೇಕಷ್ಟೇ. ಭೀಮ ಬಲರಾಮನಿಗೆ ನಮಸ್ಕಾರ ಮಾಡ್ತಿದ್ನೋ ಹೇಗೆ? ಗದಾವಿದ್ಯೆ ಅಭ್ಯಾಸ ಮಾಡುವಾಗ ನಮಸ್ಕಾರ ಮಾಡದೆ ಹಾಗೆ ಬಂದು ಅಭ್ಯಾಸ ಮಾಡೋ ಹಾಗಿಲ್ಲ, ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿದ್ರೆ ವಾಯುದೇವರು ಶೇಷದೇವರಿಗೆ ನಮಸ್ಕಾರ ಮಾಡಿದ ಹಾಗೆ. ಇದೇನು ಅಂತ ಸಂದೇಹ ಬರ್ತದೆ. ಪ್ರತ್ಯುದ್ಯಮೋ ಭಗವತೋಪಿ ಭವೇದ್ಗದಾಯಾ ಶಿಕ್ಷಾ ಯದಾ ಭಗವತಾ ಕ್ರಿಯತೆ ನ ಚೇಮಂ ಕುರ್ಯಾದಿತಿ ಸ್ಮ ಭಗವತ್ ಸಮನುಜ್ಞಯೈವ ರಾಮಾದ ಶಿಕ್ಷ ದುರುಗಾಯ ಪುರಸ್ಸ ಭೀಮಃ. ಕೃಷ್ಣನ ಹತ್ರನೇ ಅಧ್ಯಯನ ಮಾಡಬಹುದಾಗಿತ್ತಲ್ಲ. ಕೃಷ್ಣನಿಗೆ ಬರದೇ ಇರೋ ವಿದ್ಯೆ ಯಾವುದಿದೆ? ಗದಾ ವಿದ್ಯೆ ಕೃಷ್ಣನಿಗೆ ಬರೋದಿಲ್ಲೇನು? ಅಂತಹದ್ದು ಕೃಷ್ಣನ ಹತ್ರನೇ ಈ ಭಾಗವತ ಜ್ಞಾನ ಎಲ್ಲ ಅಧ್ಯಯನ ಮಾಡಿದವನು ಅರ್ಜುನ. ಕೃಷ್ಣನ ಹತ್ರ ಶಸ್ತ್ರಾಭ್ಯಾಸ ಮಾಡಿದ, ಅಸ್ತ್ರ ವಿದ್ಯೆಯನ್ನ ಕಲಿತ ಅರ್ಜುನ. ಕೃಷ್ಣನ ಹತ್ರ ಕಲಿತ ಹಾಗೆ ಭೀಮನು ಕೂಡ ಕೃಷ್ಣನಿಂದ ಗದಾ ವಿದ್ಯೆಯನ್ನು ಅಭ್ಯಾಸ ಮಾಡಬಹುದಾಗಿತ್ತು. ಯಾಕೆ ಕಲೀಲಿಲ್ಲ ಅಂತಂದ್ರೆ, ಗದಾ ವಿದ್ಯೆ ಅಭ್ಯಾಸ ಮಾಡೋದು ಅಂತಂದ್ರೆ ಅದು ಎದುರುಗಡೆ ಗದೆ ಹಿಡ್ಕೊಂಡು ಎತ್ತಬೇಕಾಗ್ತದೆ. ಗದಾ ವಿದ್ಯೆ ಅಭ್ಯಾಸ ಮಾಡುವಾಗ ಕೃಷ್ಣನು ತಾನು ಗದೆ ಹಿಡ್ಕೊಂಡಿರ್ತಾನೆ, ಇವರು ಗದೆ ಹಿಡ್ಕೊಳ್ಬೇಕು, ಅಭ್ಯಾಸ ಮಾಡಿ. ಕುಸ್ತಿ ಕಲಿಸ್ತೀವಿ ಅಂತ ಬಂದವರು ಇಬ್ರು ಪರಸ್ಪರ ಕುಸ್ತಿ ಹಿಡಿಲೇಬೇಕು, ಇಲ್ಲದಿದ್ರೆ ಕಲೀಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಕೃಷ್ಣನ ಎದುರುಗಡೆ ಗದೆ ಹಿಡ್ಕೊಂಡು ಎತ್ತಬೇಕಾಗ್ತದೆ. ಅಷ್ಟು ಸಂಕೋಚ ಭೀಮಸೇನ ದೇವರು. ಅಂಥ ಭಾಗವತ ಧರ್ಮ. ಕೃಷ್ಣನ ಎದುರುಗಡೆ ಅಭ್ಯಾಸ ಮಾಡ್ಲಿಕ್ಕೆ ಆದ್ರೂ ಹೇಗೆ ಗದೆ ಎತ್ತೋದು? ಆದ್ರಿಂದ ಕೃಷ್ಣನ ಹತ್ರ ಗದಾಭ್ಯಾಸ ಮಾಡ್ಲಿಲ್ಲ. ಇಂಥ ಭಾಗವತ ಧರ್ಮ, ಅಚ್ಚಿನ್ನ ಭಗವದ್ ಭಕ್ತಿ. ವಿನೋದಕ್ಕಾಗಿಯೂ ಕೂಡ ಕೃಷ್ಣನ ಹತ್ರ ಅವರು ಯುದ್ಧ ಮಾಡುವವರಲ್ಲ, ವಿನೋದಕ್ಕಾಗಿಯೂ ಮಾಡುವವರಲ್ಲ. ಅಂಥ ಭಾಗವತ ಧರ್ಮ ಭೀಮಸೇನ ದೇವರು. ಆದ್ರಿಂದ ಕೃಷ್ಣನ ಹತ್ರ ಅಧ್ಯಯನ ಮಾಡಲಿಲ್ಲ. ಕೃಷ್ಣನ ಅನುಮತಿ ಪಡೆದು ಕೃಷ್ಣನ ಆಜ್ಞೆಯಂತೆ ಬಲರಾಮ ದೇವರ ಹತ್ರ ಅಧ್ಯಯನ ಮಾಡಿದ್ರು. ಮತ್ತೆ ಸಣ್ಣವರ ಹತ್ರ ಅಧ್ಯಯನ ಮಾಡಿದ ಹಾಗಾಯ್ತಲ್ಲ ಅಂತಂದ್ರೆ, ಆ ಬಲರಾಮ ದೇವರಲ್ಲಿ ಶುಕ್ಲಕೇಶದ ಆವೇಶ. ಮೂಲರೂಪಿ ಪರಮಾತ್ಮನಿಗೆ ಶುಕ್ಲಕೇಶ ಕೃಷ್ಣಕೇಶ ಅಂತ 2. ಉದ್ಭವರ್ಹಾತ್ಮನ ಕೇಶವು 2 ಕೂದಲು ತೆಗೆದು ಹಾಕಿದಂತೆ ಒಂದು ಕೃಷ್ಣಾವತಾರ ಆಯಿತು, ಇನ್ನೊಂದು ಶೇಷಾವತಾರಿ ಬಲರಾಮನಲ್ಲಿ ಆವಿಷ್ಟವಾಯಿತು. ಯಾವಾಗ ಶುಕ್ಲಕೇಶದ ಆವೇಶ ಇರ್ತಿತ್ತೋ ವಿಶೇಷವಾಗಿ ಆವಾಗೆಲ್ಲ ನಮಸ್ಕಾರ ಮಾಡೋದಷ್ಟೇ. ಶುಕ್ಲಕೇಶದ ಆವೇಶ ಇದ್ದಾಗ, ಅದು ಹೋದಾಗ ಗದೆ ಹಿಡ್ಕೊಂಡು ಎತ್ತಿರ್ತದಂತೆ ಭೀಮ. ಇಂಥ ಜ್ಞಾನ. ಯಾವಾಗ ಆವೇಶ ಇದೆ ಯಾವಾಗಿಲ್ಲ ಅಂತ ತಿಳ್ಕೊಂಡು ಇದ್ದಾಗ ನಮಸ್ಕಾರ, ಇಲ್ದಿದ್ದಾಗ ಗದೆ ಹಿಡ್ಕೊಂಡು ಎದುರುಗಡೆ ಹೋಗೋದು, ಪ್ರತ್ಯುದ್ಯಮ ಮಾಡೋದು. ಈ ರೀತಿ ಭೀಮಸೇನ ದೇವರು ಬಲರಾಮ ದೇವರ ಹತ್ರ ಗದಾ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದಾರಂತೆ. ಮತ್ತು ಆ ಬಲರಾಮ ಅಧ್ಯಯನ ಮಾಡಿದ್ದೇ ಕೃಷ್ಣನ ಹತ್ರ. ರಾಮೋಪಿ ಶಿಕ್ಷಿತ ಮರೀಂದ್ರ ಧರಾತ್ ಪುರೋಶ್ಯ ಭೀಮೇ ದದೌ ಅಥ ಪರಾಣಿ ಹರೇರವಾಪ. ಬಲರಾಮನು ಕೂಡ ಕೃಷ್ಣನಿಂದಲೇ ಅಭ್ಯಾಸ ಮಾಡಿದ್ದ. ಭೀಮ ಕೃಷ್ಣನ ಹತ್ರ ಮಾಡೋದಿಲ್ಲ ಅಂತ ಒಂದು ನಿಯಮ ಇಟ್ಟುಕೊಂಡದ್ರಿಂದ ಕೃಷ್ಣನ ಅನುಮತಿಯಂತೆ ಕೃಷ್ಣನ ಎದುರುಗಡೆ ಬಲರಾಮ ದೇವರು ಭೀಮನಿಗೆ ಗದಾಭ್ಯಾಸ ಮಾಡಿಸಿದರಂತೆ.
ಅಸ್ತ್ರಗಳನ್ನೆಲ್ಲ ಕಲಿತ. ಸಹದೇವ ಉದ್ಧವನಿಂದ ನೀತಿಶಾಸ್ತ್ರವನ್ನ ಕಲಿತಂತೆ. ಈ ರೀತಿ 3 ವರ್ಷ ಅವರೆಲ್ಲ ಅಲ್ಲಿ ವಾಸ ಮಾಡಿ ಅಸ್ತ್ರವಿದ್ಯೆ ಆಯಿತು. ಭೀಮ ಗದಾಭ್ಯಾಸ ಮಾಡಿ ಅವರೆಲ್ಲರೂ ಕೂಡ ಮತ್ತೆ ಪುನಃ ಹಸ್ತಿನಾಪುರಕ್ಕೆ ಬರ್ತಿದ್ದಾರೆ. ಕೃಷ್ಣನ ಹತ್ರ ಅನುಮತಿ ಪಡ್ಕೊಂಡು ಬಂದ್ರು. ಕೃಷ್ಣನ ಅನುಮತಿ ಪಡ್ಕೊಂಡು ಬರುವಾಗ ಭೀಮಸೇನ ದೇವರು ವಿಶೋಕ ಅಂತ ಒಬ್ಬ ಕೃಷ್ಣನ ಮಗನನ್ನ ತನ್ನ ಸಾರಥಿಯನ್ನಾಗಿ ಮಾಡ್ಕೊಂಡು ಕರ್ಕೊಂಡು ಬಂದ. ಬರುವಾಗ ಸುಮ್ಮನೆ ಬರಲಿಲ್ಲ, ವಿಶೋಕನ ಜೊತೆ ಕರ್ಕೊಂಡು ಬಂದ. ವಿಶೋಕ ಭೀಮನಿಗೆ ಸಾರಥಿಯಾಗಿ ಬಂದಂತ. ವಿಶೋಕ ಯಾರು ಅಂತಂದ್ರೆ ಕೃಷ್ಣನ ಮಗ. ಆದ್ರೆ ಕೃಷ್ಣನಿಗೆ ಈ ಕಂಸನ ವಧೆ ಆದ ಮೇಲೆ ಕೃಷ್ಣ ಸೈರಂಧ್ರಿಕಾ ಅಂತ ಅವಳನ್ನ ಮದುವೆ ಆಗಿರ್ತಾನೆ. ಸೈರಂಧ್ರಿಕಾ ಅಂದ್ರೆ ತ್ರಿವಕ್ರ. ಕೃಷ್ಣನಿಗೆ ಗಂಧಂ ಸಮರ್ಪಯಾಮಿ ಅಂತ ಗಂಧಾರ್ಪಣೆ ಮಾಡಿದವಳು. ಒಬ್ಳು ಗೂನು ಬೆನ್ನಿನವಳು, 3 ಕಡೆ ಅವಳಿಗೆ ಗೂನಾಗಿರ್ತದಂತೆ. ಅಂಥ ತ್ರಿವಕ್ರೆ ಅವಳನ್ನ ರುಜುಗಾತ್ರಿಯನ್ನಾಗಿ ಮಾಡಿ ಕೃಷ್ಣ ಅವಳನ್ನ ಮದುವೆ ಮಾಡಿಕೊಂಡಿದ್ದ. ಸೈರಂಧ್ರಿಕೋದರ ಭವ ಸತು ನಾರದಸ್ಯ ಶಿಷ್ಯೋ ವೃಕೋದರ ರಥಸ್ಯ ಬಭೂವಯಂತ. ಆ ತ್ರಿವಕ್ರೆ ಯಾರು ಅಂತಂದ್ರೆ ಯಾ ಪಿಂಗಲಾನ್ಯ ಭವ ಆತ್ಮನಿ ಸಂಸ್ಥಿತಂ ತಂ ಸಂಸ್ಮೃತ್ಯ ಕಾಂತ ಮುರುಗಾಯಮಭೂತ್ ತ್ರಿವಕ್ರ. ಹಿಂದಿನ ಜನ್ಮದಲ್ಲಿ ಅವಳು ಪಿಂಗಲ ಅಂತಕ್ಕಂಥ ಒಬ್ಬ ವೇಶ್ಯಾಸ್ತ್ರೀ, ಒಬ್ಬ ವೇಶ್ಯೆ. ಪಿಂಗಲ ಅಂತ ಅವಳ ಹೆಸರು. ಹಣಕ್ಕಾಗಿ ಯಾರ್ಯಾರನ್ನೋ ಅವಲಂಬಿಸಿ ಹಣ ಸಂಪಾದನೆ ಮಾಡಿದಂಥ ವೇಶ್ಯೆ ಅವಳು. ಕೊನೆಗೆ ತನ್ನ ಅಂತ್ಯಕಾಲದಲ್ಲಿ ಅವಳಿಗೆ ಜ್ಞಾನೋದಯ ಆಗಿ ಆಸೆ ಎಲ್ಲ ಹೋಗಿ, ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಆಸೆ ಮನುಷ್ಯನಿಗೆ ದುಃಖಕ್ಕೆ ಕಾರಣ. ಆಸೆ ಗೆದ್ದ ಅಂತಂದ್ರೆ ಪರಮ ಸುಖ ಅದು ಅಂತ ಭಾವಿಸಿ ತನ್ನಲ್ಲಿರ್ತಕ್ಕಂಥ ಪರಮಾತ್ಮನೇ ನನಗೆ ಉದ್ಧಾರಕ, ಬೇರೆಯವರು ಏನ್ ಕೊಟ್ಟಾರು ಅಂತ ಪರಮಾತ್ಮನಲ್ಲಿ ಭಕ್ತಿ ಮಾಡಿ ಆ ಪಿಂಗಲ ಅನ್ನುವಂಥ ವೇಶ್ಯೆ ಕೊನೆಗೂ ಭಕ್ತಿ ಮಾಡಿ ಪರಮಾತ್ಮನ ಅನುಗ್ರಹದಿಂದ ಅವಳೇ ತ್ರಿವಕ್ರೆಯಾಗಿ ಹುಟ್ಟಿ ಪರಮಾತ್ಮನ ಅಂಗಸಂಗಾಯಿ. ಅವಳು ಗಂಧಾರ್ಪಣೆ ಮಾಡಿದ್ಲು ಕೃಷ್ಣನಿಗೆ ಕಂಸನ ವಧೆಗೆ ಹೋಗುವಾಗ. ಗಂಧಾರ್ಪಣೆ ಮಾಡಿದ್ರಿಂದ ಕೃಷ್ಣ ಪರಮಪ್ರೀತನಾಗಿ ಅವಳಿಗಿದ್ದಂಥ 3 ಕಡೆ ಗೂನು ಬೆನ್ನೇನಿತ್ತು ಅದೆಲ್ಲ ಪರಿಹಾರ ಮಾಡಿಬಿಟ್ನಂತೆ. ಎಲುಬೆಲ್ಲ ವಕ್ರವಾಗಿತ್ತು, ಬೆನ್ನು ಗೂನಾಗಿತ್ತು, ಕೈ ಸೊಟ್ಟ, ಕಾಲು ಸೊಟ್ಟ. ಅವಳ ಪಾದದ ಮೇಲೆ ತನ್ನ ಪಾದ ಊರಿ ಗದ್ದೆ ಹಿಡಿದು ಎತ್ತಿ ಬಿಟ್ನಂತೆ, ರುಜುಗಾತ್ರಿ ಆಗಿಬಿಟ್ಲಂತೆ. ಏನು ಆಪರೇಷನ್ ಇಲ್ಲ, ಏನಿಲ್ಲ, ಏನು ಇಲ್ಲದೇನೆ ಆ ಸೊಟ್ಟಾದ ವಕ್ರವಾದ ಆ ಎಲುಬುಗಳನ್ನೆಲ್ಲ ನೇರ ಮಾಡಿ ಅವಳಿಗೆ ಸೌಂದರ್ಯ ಬರೋ ಹಾಗೆ ಮಾಡಿದ್ನಂತೆ. ತಾಂತ ನಜ್ಜುವಕ್ತ್ರೀ ರುಜುಗಾತ್ರಿ ಅಂತಾರೆ. ಅಂಥ ರುಜುಗಾತ್ರಿಯನ್ನಾಗಿ ಮಾಡಿಬಿಟ್ಟ ಸ್ಪರ್ಶ ಮಾತ್ರದಿಂದ. ಆಮೇಲೆ ಅವಳು ಕೇಳ್ಕೊಂಡ್ಲಂತೆ, ಕೃಷ್ಣ ನೀನೇ ಮದುವೆ ಆಗ್ಬೇಕು, ನೀನೇ ನನ್ನನ್ನು ವಿವಾಹ ಮಾಡ್ಕೊಳ್ಬೇಕು. ಈಗಲ್ಲ ಕಾಲಾಂತರದಲ್ಲಿ ಬಂದು ಮದುವೆ ಆಗ್ತೀನಿ ಅಂತ ಹೇಳಿದ್ನಂತೆ. ಆಮೇಲೆ ಮಾತು ಕೊಟ್ಟಂತೆ ಅದೇ ಕೃಷ್ಣ ಬಂದು ತ್ರಿವಕ್ರೆಯನ್ನ ಮದುವೆ ಆಗ್ತಾನೆ. ವಿವಾಹ ಮಾಡಿಕೊಂಡ ಮೇಲೆ ಆ ತ್ರಿವಕ್ರೆಯಲ್ಲಿ ಈ ವಿಶೋಕ ಅನ್ನುವಂಥ ಮಗ ಹುಟ್ಟಿ. ಕೃಷ್ಣನಿಗೆ ತ್ರಿವಕ್ರೆಯಲ್ಲಿ ಹುಟ್ಟಿದ ಮಗ ವಿಶೋಕ. ಅವನು ಭೀಮನಿಗೆ ಸಾರಥಿಯಾಗಿ ಬಂದ. ಅಕ್ರೂರನ ಜೊತೆಗೆ ಇವರು ಬಂದು 3 ವರ್ಷ ಇದ್ದು ಅಧ್ಯಯನ ಮಾಡಿ ಹಿಂತಿರುಗುವಾಗ ವಿಶೋಕ ನಾನು ನಿನ್ ಜೊತೆಗೆ ಬರ್ತೀನಿ ಸಾರಥಿಯಾಗಿ ಸಾರಥ್ಯ ಮಾಡಿದ್ನಂತೆ. ಅಪ್ಪನೂ ಸಾರಥ್ಯನೇ ಮಾಡಿದವನು ಕೃಷ್ಣ. ಮುಂದೆ ಯುದ್ಧದ ಸಂದರ್ಭದಲ್ಲಿ ಅರ್ಜುನನಿಗೆ ಸಾರಥಿಯಾದ ಕೃಷ್ಣ. ಅದಕ್ಕಿಂತ ಮೊದಲೇ ಕೃಷ್ಣನ ಮಗ ವಿಶೋಕ ಭೀಮನಿಗೆ ಸಾರಥ್ಯ ಆಗಿದೆ. ಭೀಮ ಅಣ್ಣ. ಅವನು ಕೃಷ್ಣನ ಮಗನ ಸಾರಥ್ಯ ಮಾಡಿಕೊಂಡ. ತಮ್ಮನಾದಂಥ ಅರ್ಜುನ ಕೃಷ್ಣನನ್ನೇ ಸಾರಥ್ಯನ್ನಾಗಿ ಮಾಡಿಕೊಂಡ. ಇಬ್ರು ಸಾರಥ್ಯ ಮಾಡ್ತಾರೆ ಅಂತ ಆದ್ಮೇಲೆ ಕೃಷ್ಣನ್ನೇ ಮಾಡ್ಕೊಂಡ್ಬಿಡಬಹುದಾಗಿತ್ತು ಭೀಮ. ಕೃಷ್ಣನ ಮಗ ತಮ್ಮನಿಗೆ ಆಗ್ತಿದ್ದ, ಅಪ್ಪ ಅಣ್ಣನಿಗೆ, ಮಗ ತಮ್ಮನಿಗೆ ಸಾರಥಿ ಅಂತ ಆಗ್ತಿತ್ತು. ಆದರೆ ಮಗ ಅಣ್ಣನಿಗೆ ಸಾರಥಿ, ಅಪ್ಪನಾದಂಥ ಕೃಷ್ಣ ತಮ್ಮನಾದ ಅರ್ಜುನನಿಗೆ ಸಾರಥಿ. ಯಾಕೆ ಕೃಷ್ಣನ್ನೇ ಯಾಕೆ ಇದ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಕೃಷ್ಣ ಅರ್ಜುನನಿಗೆ ಸಾರಥಿ ಆದ್ರೆ ಅರ್ಜುನನಿಗೆ ಕೀರ್ತಿ ಬರ್ತದೆ, ಅವನಿಗೆ ವಿಶೇಷವಾದಂತಹ ಶ್ರೇಯಸ್ಸಾಗಬೇಕು. ಇದು ಭೀಮಸೇನ ದೇವರ ಸಂಕಲ್ಪ ಇತ್ತು. ಅರ್ಜುನ ಮುಂದಾಗಬೇಕು ಅಂತ ಭೀಮನ ಸಂಕಲ್ಪ ಇತ್ತು. ಆದ್ದರಿಂದ ಭೀಮನ ಸಂಕಲ್ಪದಂತೆ ಅರ್ಜುನ ಮುಂದಾಗಬೇಕಾದ್ರೆ ತಾನು ಸಾರಥಿ ಆಗಬೇಕು ಅಂತ ಕೃಷ್ಣ ಅರ್ಜುನನಿಗೆ ಸಾರಥಿ ಆದ. ವಿಶೋಕ ಅಂತೂ ಮೊದಲೇ ಸಾರಥಿಯಾಗಿ ಬಂದ. ಅವನು ಸಾರಥಿಯಾಗಿದ್ದಾನೆ ಅಂದ್ರೆ ಮತ್ತೆ ಶಾಸ್ತ್ರ ಗೊತ್ತಿದ್ದಿಲ್ಲ ಅಂತ ಅರ್ಥ ಅಲ್ಲ. ತಂ ಪಂಚರಾತ್ರ ವಿಧಮಾಪ್ಯ ಸುಸಾರಥಿಂ ಸಹ. ಆಚಾರ್ಯ ಹೇಳ್ತಾರೆ, ಸಾರಥಿಯಾಗಿ ಬಂದಂತ ವಿಶೋಕ ಎಂಥವನು, ಪಂಚರಾತ್ರ ಚೆನ್ನಾಗಿ ಅಧ್ಯಯನ ಮಾಡಿ ನಾರದರ ಶಿಷ್ಯ ಪಂಚರಾತ್ರ ಅಧ್ಯಯನ ಮಾಡಿದವನು. ಸೈರಂಧ್ರಿಕೋದರ ಭವ ಸತು ನಾರದಸ್ಯ ಶಿಷ್ಯ. ನಾರದರ ಶಿಷ್ಯನಾಗಿ ಪಂಚರಾತ್ರವನ್ನೆಲ್ಲ ಅಧ್ಯಯನ ಮಾಡಿದಂಥವನು ದೊಡ್ಡ ಜ್ಞಾನಿ, ವಿಶೇಷ ಜ್ಞಾನಿ ಆಗಿದ್ದಂತೆ. ಅಂಥ ಜ್ಞಾನಿಯಾದ ಪಂಚರಾತ್ರ ಜ್ಞಾನಿಯಾದ ವಿಶೋಕ
ಭೀಮನಿಗೆ ಸಾರಥ್ಯ. ಭೀಮೋ ಮುಮೋದ ಪುನರಾಪ ಪರಾತ್ಮ ವಿದ್ಯಾಂ ಅಂದ್ರೆ ಇದರಲ್ಲಿ ಒಂದು ಅಂತರಾರ್ಥ ಏನು ಅಂತ ನೋಡ್ಬೇಕು. ಪಂಚರಾತ್ರಜ್ಞಾನಿಯಾದಂಥ ವಿಶೋಕನನ್ನ ಭೀಮ ತನ್ನ ರಥಕ್ಕೆ ಸಾರಥ್ಯನ್ನಾಗಿ ಮಾಡಿಕೊಂಡು. ಅಂದ್ರೆ ಅರ್ಥ ನಮ್ಮ ರಥ ಅಂದ್ರೆ ನಮ್ಮ ದೇಹ, ರಥ ಅಂದ್ರೆ ಇಲ್ಲಿ ದೇಹ ಅಂತ ಇಟ್ಟುಕೊಳ್ಬೇಕು. ಏಷ ದೇವರಥ ಅಂತ ದೇಹವನ್ನ ರಥ ಅಂತ ವರ್ಣನೆ ಮಾಡ್ತಾರೆ. ದೇಹವೇ ರಥ. ಈ ದೇಹದ ಯಾತ್ರೆ ಚೆನ್ನಾಗಿ ನಡಿಬೇಕಾದ್ರೆ, ನಮ್ಮ ದೇಹದ ಜೀವನ ನಡಿಬೇಕಾಗಿದ್ರೆ ನಾವು ಮಾರ್ಗದರ್ಶಕರನ್ನಾಗಿ ಸಾರಥಿಯನ್ನಾಗಿ ನಮ್ಮ ಜೀವನದಲ್ಲಿ ಯಾರನ್ನಿಟ್ಟುಕೊಳ್ಬೇಕು? ಪಂಚರಾತ್ರಜ್ಞಾನಿಯಾದಂತಹ ವಿಶೋಕನನ್ನ ತನ್ನ ರಥಕ್ಕೆ ಭೀಮ ಸಾರಥಿ ಮಾಡಿಕೊಂಡ ಹಾಗೆ ನಮ್ಮ ಜೀವನದ ಯಾತ್ರೆಯಲ್ಲಿ ನಮ್ಮ ದೇಹದ ರಥಕ್ಕೆ ಯಾರು ಮಾರ್ಗದರ್ಶಕರಾಗಿರಬೇಕು, ಯಾರು ನಿಯಾಮಕರಾಗಿರಬೇಕು ಅಂತಂದ್ರೆ ಒಳ್ಳೆ ಜ್ಞಾನಿಗಳನ್ನ ನಾವು ಇಟ್ಕೊಂಡಿರ್ತೀವಿ. ಜ್ಞಾನಿಗಳ ಸಹವಾಸ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ದೇಹ ರಥವನ್ನ ಮುನ್ನಡೆಸಬೇಕು ಹೊರತು ಯಾರ್ಯಾರ್ದೋ ಸಹವಾಸ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಡೆದರೆ ಎಲ್ಲೆಲ್ಲೋ ಹೋಗಿ ಬೀಳಬೇಕು. ಅದರಿಂದ ಭೀಮ ತೋರಿಸಿಕೊಟ್ಟಂತಹ ಆದರ್ಶ ಏನು ಅಂತಂದ್ರೆ ಪಂಚರಾತ್ರಜ್ಞಾನಿಯನ್ನ ತಾನು ಸಾರಥ್ಯನ್ನಾಗಿ ಮಾಡಿಕೊಂಡು, ಹಂಗೆ ನಮ್ಮ ಜೀವನದಲ್ಲಿ ನಮ್ಮನ್ನು ಕೈ ಹಿಡಿದು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತಹ ಸಾರಥಿಗಳು ಜ್ಞಾನಿಗಳಾಗಬೇಕು. ಸಾಧ್ಯವಾದಷ್ಟು ಜ್ಞಾನಿಗಳ ಒಡನಾಟ, ಜ್ಞಾನಿಗಳ ಸಹವಾಸ ಇತ್ತು ಅಂತಾದ್ರೆ ನಾವು ಸನ್ಮಾರ್ಗದಲ್ಲಿ ನಡೀತೇವೆ. ಅಂಥವರೇ ಸಾರಥಿ ಆಗಬೇಕು ಅನ್ನೋದನ್ನ ಭೀಮಸೇನ ದೇವರು ತೋರಿಸ್ತಾ ಇದ್ದ. ಹೀಗೆ ವಿಶೋಕನನ್ನ ಕರ್ಕೊಂಡು ಬಂದ್ರು. ಬಂದ ಮೇಲೆ ಎಲ್ಲಾ ಕಡೆ ಎಲ್ಲೆಲ್ಲಿ ದುಶ್ಯಾಸ್ತ್ರಗಳು ಪ್ರಸಾರವಾಗಿ ಭಗವನ್ ಮಾರ್ಗ, ಪರಮಾತ್ಮ ಸರ್ವೋತ್ತಮ ಅನ್ನೋ ಮಾರ್ಗವನ್ನು ಬಿಟ್ಟು ಇತರ ಮಾರ್ಗದಲ್ಲಿ ಜನರು ಸಾಕ್ತಿದ್ರು, ಅವರನ್ನೆಲ್ಲ ಅವರಿಗೆ ಬುದ್ಧಿವಾದ ಹೇಳಿ ಎಲ್ಲರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಾ ಇದ್ರಂತೆ ಭೀಮಸೇನ ದೇವರು. ಧರ್ಮರಾಜ ಯುಧಿಷ್ಠಿರ ಅವನು ವಿಶೇಷವಾಗಿ ವೇದವ್ಯಾಸ ದೇವರಿಂದಲೇನೆ ತತ್ವವಿದ್ಯೆಯನ್ನು ಅಧ್ಯಯನ ಮಾಡಿದನಂತೆ. ಹೀಗೆ ಎಲ್ಲರೂ ಕೂಡ ಒಳ್ಳೆ ವಿದ್ಯಾವಂತರಾಗಿ ಪಾಂಡವರು ಸದ್ಧರ್ಮಚಾರಿಗಳಾಗಿ ಪರಮಾತ್ಮನಿಂದ ಶಿಕ್ಷಣವನ್ನು ಪಡೆದು ವಿಶೇಷವಾದ ಸನ್ಮಾರ್ಗದಲ್ಲಿ ನಡ್ಕೊಳ್ತಾ ಇದ್ರು. ಇನ್ನು ಮುಂದೆ ಇವರಿಗೆಲ್ಲ ದ್ರೋಣಾಚಾರ್ಯರಿಂದ ಹೆಚ್ಚಿನ ವಿದ್ಯಾಭ್ಯಾಸ ನಡೀತು. ಆ ದ್ರೋಣಾಚಾರ್ಯರು ವಿದ್ಯಾಭ್ಯಾಸ ಮಾಡುವ ಗುರುಗಳಾಗುವ ಪ್ರಸಂಗ ಹೇಗೆ ಬಂತು, ದ್ರೋಣಾಚಾರ್ಯರು ಹೇಗೆ ಗುರುಗಳಾದರು ಅಂತ ಅನ್ನೋದಕ್ಕೊಂದು ಹಿನ್ನೆಲೆ ಇದೆ, ಮಾರ್ಮಿಕವಾದ ಹಿನ್ನೆಲೆ. ಅದನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಪಾಂಡವರು ಇನ್ನೂ ಪಾಂಡುಕೇಶ್ವರದಲ್ಲೇ ಇದ್ದಾಗ, ಅವರಿನ್ನೂ ಹಸ್ತಿನಾಪುರಕ್ಕೆ ಬಂದಿಲ್ಲ. ಹಸ್ತಿನಾಪುರಕ್ಕೆ ಬಂದಾಗ ಎಷ್ಟು ವರ್ಷ ಆಗಿತ್ತು? ಧರ್ಮರಾಜನಿಗೆ 16 ವರ್ಷ, ಭೀಮನಿಗೆ 15, ಅರ್ಜುನನಿಗೆ 14 ವರ್ಷ. ಆವಾಗ ಇವರೆಲ್ಲ ಹಸ್ತಿನಾಪುರಕ್ಕೆ ಬಂದರು. ಅದಕ್ಕೆ ಮುಂಚೆ ಇವರಿನ್ನೂ ಹಸ್ತಿನಾಪುರಕ್ಕೆ ಬರೋದಕ್ಕಿಂತ ಮುಂಚೆ ನಡೆದಂತಹ ಒಂದು ಘಟನೆ, ಅಶ್ವತ್ಥಾಮ ಹುಟ್ಟಿಯಾಗಿತ್ತು. ದ್ರೋಣಾಚಾರ್ಯರ ಮಗನಾಗಿ ಹುಟ್ಟಿದವರು ಅಶ್ವತ್ಥಾಮರು. ದ್ರೋಣಾಚಾರ್ಯರಿಗೆ ಕೃಪಿಯಲ್ಲಿ ಮಗನಾಗಿ ಹುಟ್ಟಿದ್ರು. ದ್ರೋಣಾಚಾರ್ಯರು ಯಾವ ವೃತ್ತಿಯಲ್ಲಿದ್ರು ಅಂತ ಅನ್ನೋದನ್ನು ಹಿಂದೆನೆ ಹೇಳಿದ್ದಾರೆ ಆಚಾರ್ಯ. ಯದಾ ಭರದ್ವಾಜ ಸುತಸ್ತ್ವ ಸಂಚಯೀ ಪ್ರತಿಗ್ರಹೋಜ್ಜೋ ನಿಜ ಧರ್ಮವರ್ತಿ ದ್ರೌಣಿಸ್ತಥಾ ತದಾ ಧಾರ್ತರಾಷ್ಟ್ರೈ ಸಮೇತ್ಯ ಕ್ರೀಡನ್ ಪಯಃ ಪಾತು ಮುಪೈತಿ ಸದ್ಮಾ. ದ್ರೋಣಾಚಾರ್ಯರು ಅಸಂಚಯ ವ್ರತದಲ್ಲಿದ್ರಂತೆ. ಅಸಂಚಯ ಅಂತ ಒಂದು ವ್ರತ, ನಾಳೆಗೆ ಅಂತ ಏನು ಕೂಡಿಡ್ಲಿಕ್ಕಿಲ್ಲ. ಸಂಚಯ ಅಂದ್ರೆ ಕೂಡಿಡೋದು, ನಾಳೆಗೆ ಅಂತ ಕೂಡಿಡ್ತಿದ್ದಿಲ್ಲ. ಅದು ಅಸಂಚಯ ವ್ರತ ಅಂತ ಕರೀತಾರದನ್ನು. ಬಹಳ ದೊಡ್ಡ ವ್ರತ. ರಾಘವೇಂದ್ರ ಸ್ವಾಮಿಗಳು ಆ ಅಸಂಚಯ ವ್ರತದಲ್ಲಿ ಇದ್ರು ಅಂತ ಉಲ್ಲೇಖ ಇದೆ. ರಾಘವೇಂದ್ರ ವಿಜಯ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಒಂದೊಂದು ಪಕ್ಷದಲ್ಲೇ, ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲೇನೆ 5-6 ಏಕಾದಶಿ ಬರುವಷ್ಟು ಬಡತನ ಇತ್ತಂತೆ. 5-6 ಏಕಾದಶಿ ಅಂದ್ರೆ ಪಂಚಾಂಗದಲ್ಲಿ ಒಂದೇ, ಇವ್ರ ಮನೆಯಲ್ಲೇ ಇದ್ದಾರಷ್ಟು. ಅಷ್ಟು ಬಡತನ, ಅಷ್ಟು ನಿರ್ಧನತ್ವ. ಅಂಥ ಪ್ರಸಂಗದಲ್ಲಿ ಯಾರಾದ್ರೂ ತಂದು ಕೊಟ್ರೆ, ಇವರಿಗೆ ಊಟ ಆಗಿಲ್ಲ ಇವತ್ತು, ಇಂತ ಯಾರಾದ್ರೂ ತಂದು ಕೊಟ್ರೆ, ಬೇಕಾದಷ್ಟು ತಂದು ಕೊಟ್ರೆ ರಾಯರು ಏನು ಮಾಡ್ತಿದ್ರು ಅಂದ್ರೆ ಅವತ್ತಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಟುಕೊಂಡು ಉಳಿದದ್ದನ್ನು ವಾಪಸ್ ಕಳಿಸ್ತಿದ್ರು. ನಾವಿರೋದು 3 ಜನ ನಮ್ಮ ಮನೆಯಲ್ಲಿ, 1 kg ಅಕ್ಕಿ ಸಾಕು, ಇದಕ್ಕಿಂತ ಹೆಚ್ಚಾಗಿ ಕೊಡ್ತಿದ್ದೀರಿ, ತಗೊಂಡು ಹೋಗ್ರಿ. ಅವರೇ ಹೇಳ್ತಿದ್ರಂತೆ, ಅಲ್ಲ ನಾಳೆಗಾಗತ್ತೆ ಇಟ್ಕೊಳ್ರಿ, ನಾಳೆಗಾಗತ್ತೆ, ನಾಡ್ದಿಗೆ ಆಗ್ತದೆ ಅಂತಂದ್ರೆ ನಾಳೆ ಬೇಕಾದ್ರೆ ನೀವೇ ತಂದ್ಕೊಡ್ರಿ ಅಂತಿದ್ರು. ನಾಳೆಗೆ ಅಂತ ಇವತ್ತು ನಾನು ಇಟ್ಕೊಳ್ಳೋದಿಲ್ಲ, ನಿಮಗೆ ಪ್ರೇರಣೆ ಆದ್ರೆ ಪುರುಸೋತಿದ್ರೆ ನಾಳೆಗೆ ನೀವು ತಂದ್ಕೊಡ್ರಿ, ಇಲ್ದಿದ್ರೆ ದೇವರಿದ್ದಾರೆ, ಇಲ್ದಿದ್ರೆ ದೇವರಿದ್ದಾರೆ. ಅಂತೂ ನಾಳೆಗೆ ಅಂತ ನಾನು ಇವತ್ತು ಇಟ್ಕೊಳ್ಳಿಕ್ ತಯಾರಿಲ್ಲ. ಯಾಕೆ ಅಂತಂದ್ರೆ ಇವತ್ತಿಗೆ ಇಷ್ಟೂ ಇಲ್ದಿದ್ದವ್ರು ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ತಗೊಂಡು ಹೋಗಿ ಕೊಡ್ರಿ ಬೇಕಾದ್ರೆ ಅಂತ. ನನ್ನಂಥವರು ಇನ್ಯಾರಾದ್ರೂ ಇದ್ದಾರೋ ನಮ್ಮ ಅಣ್ಣಂದ್ರು, ಅವರು ಏನೂ ಇಲ್ದಿದ್ದವ್ರು ಇರ್ತಾರೆ, ಅವ್ರಿಗೆ ಕೊಡ್ರಿ. ಅವರು ಉಪವಾಸ ಇದ್ದು ಈ ಧಾನ್ಯ ಸುಮ್ಮನೆ ನಮ್ಮ ಡಬ್ಬಿಯಲ್ಲಿರೋದು ಬೇಡ. ಇದು ರಾಯರ ಪ್ರವೃತ್ತಿ ಇತ್ತಂತ. ಇಂಥ ಅಸಂಚಯ ವ್ರತ, ದೇವರ ಮೇಲೆ ವಿಶೇಷವಾದ ನಂಬಿಕೆ. ನಾಳೆಗೆ ಏನಾದ್ರೂ ಮಾಡ್ತಾರೆ, ದೇವ್ರು ಹೇಗಾದ್ರೂ ಕೊಟ್ಟೇ ಕೊಡ್ತಾರೆ. ಧೇನು ವ್ರತ ಅಂತಾರೆ. ಧೇನು ಅಂದ್ರೆ ಹಸು, ಅದು
ಗೂಟ ಬಿಚ್ಚಿದ್ರೆ ಹೊರಗೆ ಹೋದ್ರೆ ಎಷ್ಟು ಬೇಕೋ ಅಷ್ಟು ತಿಂತದೆ ಬಂದ್ಬಿಡ್ತದೆ. ನಾಳೆಗೆ ಅಂತ ಇಟ್ಕೊಂಡು ಬರೋದಿಲ್ಲ ಅಂತದ್ದು. ಅಷ್ಟು ನಂಬಿಕೆ ಆ ದನಕ್ಕೆ. ನಾಳೆಗೆ ಪರಮಾತ್ಮ ಇದ್ದಾನೆ. ನಾಳೆ ಯಾರಾದ್ರೂ ಹಗ್ಗ ಬಿಚ್ಚುತ್ತಾರೆ, ಒಂದಿಷ್ಟು ಮೇವು ಹಾಕ್ತಾರೆ, ಒಂದ್ ಬಕೆಟ್ ನೀರಿಡ್ತಾರೆ, ಏನಾದ್ರೂ ಒಂದು ಇಡ್ತಾರೆ, ಕುಡಿತೇನೆ ಅನ್ನುವಂಥ ನಂಬಿಕೆ. ತನ್ನ ಮರಿ ಇದಕ್ಕೆ ಕರುವಿಗೆ ಅಂತ ತರೋದಿಲ್ಲ, ರಾತ್ರಿಗೆ ಅಂತ ತರೋದಿಲ್ಲ. ಇದು ರಾಯರು ಹೀಗಿದ್ರಂತೆ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ರೀತಿ ಧೇನುವಿನಂತೆ ಏನೂ ಸಂಗ್ರಹ ಮಾಡದೆ ಅಸಂಚಯ ವ್ರತದಲ್ಲಿದ್ರಂತೆ. ಇಂಥ ಪ್ರವೃತ್ತಿ ಅದು ದ್ರೋಣಾಚಾರ್ಯರು ಕೂಡ ಹಾಗೆ. ಯದಾ ಭರದ್ವಾಜ ಸುತಸ್ತು ಅಸಂಚಯಿ ಪ್ರತಿಗ್ರಹೋಜ್ಜ. ಯಾರಾದ್ರೂ ಕೊಡ್ಲಿಕ್ಕೆ ಬಂದ್ರೆ ಪ್ರತಿಗ್ರಹನೂ ಮಾಡ್ತಿದ್ದಿಲ್ಲ ಅಂತ. ಅಪ್ರತಿಗ್ರಹ ನಿಯಮ. ಮತ್ತೆ ಹೇಗೆ ಬದುಕ್ತಿದ್ರು? ಕೊಟ್ಟದ್ದನ್ನು ತಗೋತಾ ಇದ್ದಿಲ್ಲ. ಯಾರು ಕೊಟ್ಟದ್ದನ್ನು ತಗೋತಿದ್ರಂತ ಅವತ್ತಿಗೆ ಬೇಕಾದ್ರೆ. ದ್ರೋಣಾಚಾರ್ಯ ಕೊಟ್ಟದ್ದನ್ನೂ ತಗೋತಿದ್ದಿಲ್ಲ. ಮತ್ತೆ ಹೇಗೆ ಬದುಕ್ತಿದ್ರು ಅಂದ್ರೆ ಶಿಲೋಂಚ ವೃತ್ತಿಯಿಂದ ಕಾಳುಗಳನ್ನ ಆರಿಸ್ಕೊಂಡು, ಕಾಳು ತೆನೆ ಆರಿಸ್ಕೊಂಡು ಬಂದು ಮನೆಯಲ್ಲಿ ಬದುಕುವವರು. ಅಂಥ ಮಾರ್ಗದಲ್ಲಿದ್ದವರು. ಅಂಥವರಿಗೆ ಎಷ್ಟಿದ್ದೀತು ಮನೆಯಲ್ಲಿ ಅಂತ ಯೋಚನೆ ಮಾಡಿ. ಇಂಥವರ ಮಗನಾಗಿ ಹುಟ್ಟಿದ್ರು ಅಶ್ವತ್ಥಾಮಾಚಾರ್ಯ. ಆದ್ರೆ ಅವರ ಸಹವಾಸ ಮಾತ್ರ ದುರ್ಯೋಧನಾದಿಗಳ ಜೊತೆಗಿತ್ತು. ಇದು ನೋಡಿ, ಯಾವಾಗ್ಲೂ ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳ ಜೊತೆಗೆ ಸಹವಾಸ ಮಾಡಿದ್ರೆ ಏನಾಗ್ತದೆ ಅಂತ ನೋಡಿ. ಅವರ ವೈಭವ ನಮಗ್ ಬರಬೇಕು ಅಂತ ಅಪೇಕ್ಷೆ ಸಹಜವಾಗಿ ಬಂದ್ಬಿಡ್ತದೆ ಆ ಸಹವಾಸ ಇದ್ರೆ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ದದ್ದು ಧಾರ್ತರಾಷ್ಟ್ರೈ ಸಮೇತ್ಯ. ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನಾದಿಗಳ ಒಡನಾಟ, ಅವ್ರ ಜೊತೆಗೆ ಆಟ ಆಡೋದು. ಸಮೇತ್ಯ ಕ್ರೀಡನ್ ಪಯಃಪಾತುಮುಪೈತಿ ಸದ್ಮಾ. ಆಟ ಆಡ್ತಾ ದುರ್ಯೋಧನಾದಿಗಳು ನಾವು ಹಾಲು ಕುಡಿದು ಬರ್ತೀವಿ, ಆಮೇಲೆ ಆಟ ಮುಂದುವರಿಸೋಣ ಅಂತ ಮನೆಗೆ ಹೋಗ್ತಿದ್ರಂತ. ನಾನು ಹಾಲು ಕುಡಿದು ಬರ್ತೀನಿ ಅಂತ ಅಶ್ವತ್ಥಾಮ ತಾನು ಬರ್ಬೇಕು ಮನೆಗೆ. ಹುಡುಗ ವಯಸ್ಸು, ಸಣ್ಣ ವಯಸ್ಸು, ಅವರೆಲ್ಲ ಹಾಲು ಕುಡಿಲಿಕ್ಕೆ ಹೋದ್ರಲ್ಲ, ನಾನು ಹಾಲು ಕುಡಿದು ಬರ್ತೀನಿ. ಮನೆಗೆ ಬಂದು ಕಿರುಪಿ ಹತ್ರ ಕೇಳಬೇಕು, ಅಮ್ಮ ಅವರೆಲ್ಲ ಹಾಲು ಕುಡಿದು ಬರ್ಲಿಕ್ಕೆ ಹೋದ್ರು, ನಂಗೂ ಹಾಲು ಕೊಡು, ಕುಡಿದು ಹೋಗ್ತೀನಿ. ಏನ್ ಕೊಡ್ತಾರ ಹಾಲು? ತಿನ್ಲಿಕ್ಕೆ ಏನೇನಿಲ್ಲ. ಆ ಕಾಳುಗಳು ಆರಿಸ್ಕೊಂಡು ಬಂದು ತಿನ್ನುವಂಥವರು ಅಸಂಚಯನ ವ್ರತದಲ್ಲಿದ್ದವ್ರು ಹಾಲು ಬೇಕು ಅಂತ ಬಂದ. ಯಾಕೆಂದ್ರೆ ದುರ್ಯೋಧನಾದಿಗಳೆಲ್ಲ ಹಾಲು ಕುಡಿದು ಬರ್ತೀವಿ ಅಂತ ಹೋದ್ರು. ಬರೇ ಹಾಲು ಅಂತಂದು ಹೋಗಿದ್ರು. ಹಾಲು ಕುಡಿತೀನಿ ಅಂತ ಇವನು ಬಂದ್ಬಿಟ್ಟು ಅಶ್ವತ್ಥಾಮ. ಹಾಲು ಕೊಡು ಅಂತಂದಾಗ ಏನ್ ಮಾಡ್ಬೇಕು? ಕಿರುಪಿ ಒಂದಿಷ್ಟು ಅಕ್ಕಿ ಹಿಟ್ಟು ನೀರು ಕಲಿಸಿ ಕೊಟ್ಟೆ. ಹಾಲು ಅಂತ ಕೇಳಿದ್ದಕ್ಕೆ ಅಕ್ಕಿ ಹಿಟ್ಟು ನೀರು ಕಲಿಸಿ ಬೆಳ್ಳಗೆ ಮಾಡಿ ತಗೋ ಹಾಲು ಅಂತ ಕೊಟ್ಟು ಅದನ್ನೇ ಕುಡಿದು ಬಿಟ್ಟು ಅದೇ ಹುಡುಗ ಬುದ್ಧಿಯಿಂದ ಬಂದು ಹೇಳ್ತಿದ್ರಂತೆ, ನಾನು ಕೂಡ ಹಾಲು ಕುಡಿದೆ. ಪೀತಂ ಮಯೇತಿ, ನಾನು ಹಾಲು ಕುಡಿದೆ. ತಸ್ಮೈ ಮಾತಾ ಪಿಷ್ಟಮಾಲೋಡ್ಯ ಪಾತುಂ ದದಾತಿ ಪೀತ್ವೈತಿ ತದೇಶ ನಿತ್ಯಂ ಪೀತ ಕ್ಷೀರಾನ್ ಧಾರ್ತರಾಷ್ಟ್ರಾನ್ ಸಮೇತ್ಯ ಮಯಾ ಪೀತಂ ಕ್ಷೀರವಿತ್ಯಾಹ ನಿತ್ಯಂ. ನಾನು ಹಾಲು ಕುಡಿದೆ ಅನ್ಬೇಕು. ನಾನು ಹಾಲು ಕುಡಿದೆ ಎಂದಾಗ ದುರ್ಯೋಧನ ಅನ್ಕೋತಿದ್ದಂತೆ, ನೀನೇನ್ ಕುಡಿತೀನಿ ನಿನ್ನ ಹಣೆ ಬರಕ್ಕೆ ಅಂತ. ನೀನೇನ್ ಕುಡಿತಿ ಹಾಲು? ನಿಮ್ಮನೇಲಿ ಎಲ್ಲಿದೆ ಹಾಲು ಅಂತ ಮನಸ್ಸಿನಲ್ಲಿ ಅನ್ಕೋತಿದ್ದ. ನಿಜವಾಗಿಯೂ ಇವನಿಗೆ ಹಾಲು ಸಿಗ್ಲಿಕ್ಕಿಲ್ಲ. ನೃತ್ಯಂತ ಮೇನಂ ಅಂತೂ ನಾನು ಹಾಲು ಕುಡಿದು ಬಂದೆ ಅಂತ ಕುಣಿತಿದ್ದಾಗ ಒಂದ್ ದಿವಸ ನಾನ್ ಕೊಡ್ತೀನಿ ಬಾ ಹಾಲು ಅಂತ ದುರ್ಯೋಧನ ಒಂದು ದಿವಸ ಮನೆಗೆ ಹೋಗುವಾಗ, ಇವತ್ತು ನಮ್ಮನೆಗೆ ಬಂದ್ಬಿಟ್ಟು ಹಾಲು ಕುಡಿಲಿಕ್ಕೆ ಅಂತ ಅಶ್ವತ್ಥಾಮನ್ ಕರ್ಕೊಂಡು ಹೋದ. ತನ್ನ ಮನೆಗೆ ಕರ್ಕೊಂಡು ಹೋಗಿ ತಾನೊಂದು ಲೋಟ ಹಾಲು ಕೊಟ್ಟನಂತೆ. ಆ ಹಾಲು ಕುಡ್ದ ನೋಡ್ರಿ ಅಶ್ವತ್ಥಾಮ, ಅವತ್ತಿನಿಂದ ಬುದ್ಧಿ ಕಟ್ಟೋಯ್ತು. ಅವತ್ತಿನಿಂದ ದುರ್ಯೋಧನನ ಅನುಯಾಯಿ ಆಗಿಬಿಟ್ರು ಅಶ್ವತ್ಥಾಮಾಚಾರ್ಯ. ಅವತ್ತಿನಿಂದ ಅವನ ಅನುಯಾಯಿ. ದುರ್ಯೋಧನ ಏನೂ ಹಾಕಿಲ್ಲ, ಏನೂ ಹಾಕಿದ ಅವನು ಕೈ ಮುಟ್ಟಿ ಕೊಟ್ಟನೋ ಇಲ್ಲೋ ಅಷ್ಟೇ ಅನರ್ಥ ಆಗೋಯ್ತು. ದುರ್ಯೋಧನ ಅಂದ್ರೆ ಯಾರು? ಅವನು ಕೊಟ್ಟ ಹಾಲು ಅಂದ್ರೆ ಹಾಲಾಹಲ ಸಂಪರ್ಕ ಹೊಂದಿದ ಹಾಲದು. ದುರ್ಯೋಧನ ಅಂದ್ರೆ ಅವನ ಹಾಲಾಹಲನೆ. ಕಲೆ ಸ್ವರೂಪಂ ತದತೈವ ದುಸ್ಸಾಹಂ ಅಂತಾರೆ. ಹಾಲಾಹಲ ವಿಷ ಬಂತಲ್ಲ, ಆ ಹಾಲಾಹಲ ವಿಷ ಕಲಿಯ ದೇಹ ಅಂತ. ಕಲಿ ಸ್ವರೂಪ, ಕಲಿಯೇ ದುರ್ಯೋಧನ. ಕಲಿಯ ದೇಹವೇ ಹಾಲಾಹಲ ವಿಷ ಅಂತ. ಅಂಥ ಹಾಲಾಹಲದ ಆ ಶರೀರವುಳ್ಳಂಥ ಕಲಿಯೇ ದುರ್ಯೋಧನನಾಗಿ ಹುಟ್ಟಿದವನು. ಅವನು ಹುಟ್ಟಿ ಒಂದು ಲೋಟ ಹಾಲು ಕೊಟ್ಟ. ಏನು ಹಾಕಿಲ್ಲ, ಅದಕ್ಕೆ ಗುಳಿಗೆ ಹಾಕಿಲ್ಲ, ಮದ್ದು ಹಾಕಿಲ್ಲ, ಏನೇನೂ ಹಾಕಿಲ್ಲ. ಸುಮ್ಮನೆ ಅವನ ಕೈಯಿಂದ ಮುಟ್ಟಿ ಕೊಟ್ಟಂತಹ ಒಂದು ಹಾಲು ಕುಡಿದದ್ದಕ್ಕೆ ಅಶ್ವತ್ಥಾಮಾಚಾರ್ಯ ಬಹಳ ಪರಿಣಾಮ. ಅದರಿಂದಲೇನೆ ಅನ್ನಮಸಿತಂ ತ್ರೇಧಾ ವಿಧೀಯತೆ. ಊಟ ಮಾಡುವಾಗ ಶುದ್ಧವಾದ ಕೈಯಿಂದ ತಗೋಬೇಕಂತ. ಪುರೈಷ ಕೃಷ್ಣ ಕರಸಿದ್ಧ ಶುದ್ಧಿ ಮತ್ ವರಾನ್ನ ಭುಕ್ತ್ಯ ಕಿಲ ಪಾಂಡವಾಲಯೇ. ದ್ರೌಪದಿ ದೇವಿಯರ ಶುದ್ಧವಾದ ಕೈಯಿಂದ ಸಿದ್ಧಪಡಿಸಿದಂಥ ಅನ್ನ ಊಟ ಮಾಡಿ ದ್ವಾಪರ ಯುಗದಲ್ಲಿದ್ದಂಥವ್ರು ಅಚ್ಯುತ ಪ್ರೇಕ್ಷಾಚಾರ್ಯರು ಅವರು ಕಲಿಯುಗದಲ್ಲಿ ಹುಟ್ಟಿದಾಗ ಅವರ ಬುದ್ಧಿ ಎಷ್ಟು ಶುದ್ಧವಾಗಿತ್ತು ಅಂತಾರೆ. ಯಾಕೆ? ಪುರೈಷ ಕೃಷ್ಣಾಕರ ಸಿದ್ಧ ಶುದ್ಧಿಮತ್ವರನ್ನ ಭುಕ್ತ್ಯ ಕಿಲ ಪಾಂಡವಾಲಯೇ ವಿಶೋಧಿತಾತ್ಮ. ಅಚ್ಯುತ ಪ್ರೇಕ್ಷಾಚಾರ್ಯರು ಮಧ್ವಾಚಾರ್ಯರಿಗೆ ಗುರುಗಳು ಅಂತ ಅನಿಸ್ಕೊಂಡ್ರು. ಆ ಭಾಗ್ಯ ಯಾಕೆ ಬಂತು?
ಹಿಂದಿನ ಜನ್ಮದಲ್ಲಿ ದ್ವಾಪರದಲ್ಲಿದ್ದಾಗ ದ್ರೌಪದಿ ದೇವಿ ಸಿದ್ಧಪಡಿಸಿದ ಅನ್ನವನ್ನು ಸ್ವೀಕಾರ ಮಾಡ್ತಿದ್ದಾನೆ. ಅಂಥ ಆ ಕೈಗುಣ ಆಗಿರುತ್ತದೆ. ದುರ್ಯೋಧನನ ಕೈಗುಣ ಎಂಥದ್ದು ಯೋಚನೆ ಮಾಡಿದ್ರೆ ಅವನು ಅವನು ಕೊಟ್ಟಂತಹ ಹಾಲು ಅಶ್ವತ್ಥಾಮಾಚಾರ್ಯ ಕುಡಿದ್ರು. ಅದರಿಂದ ಮುಂದೆ ಏನೇನೋ ಅನರ್ಥಕ್ಕೆ ಅದೆಲ್ಲ ಕಾರಣ ಆಯ್ತು. ಆಮೇಲೆ ಇನ್ನೊಂದು ದಿವಸ ಪುನಃ ಕದಾಚಿತ್ ಸತು ಮಾತ್ರ ದತ್ತೆ ವಿಷ್ಟೇ ನೇದಂ ಕ್ಷೀರಮಿತ್ಯಾರುರಾವ. ಇನ್ನೊಂದ್ಸಲ ಮನೆಗೆ ಬಂದು ಹಾಲು ಅಂತ ಕೇಳಿದಾಗ ಕೃಪಿ ಮತ್ತೆ ಪ್ರಕಾರ ಅಕ್ಕಿ ಹಿಟ್ಟು ನೀರು ಕಲಿಸಿಕೊಟ್ಲು. ಅದರ ರುಚಿ ಏನು, ಇದ್ರ ರುಚಿ ಏನು, ಇದು ಹಾಲಲ್ಲ ಅಂತ ಅಳ್ಳಿಕ್ ಶುರು ಮಾಡಿದ್ನು. ಇದು ಹಾಲಲ್ಲ, ಮೋಸ ಮಾಡ್ತಾ ಇದ್ರಿ, ನನಗೆ ದುರ್ಯೋಧನ ಕೊಟ್ಟಂತ ಹಾಲೇ ಬೇಕು. ಕಂಡಲ್ಲಿ ಹಾಲು ಕುಡಿಬಾರ್ದು ಅಂತ ಹೇಳೋದು ಇದಕ್ಕೆ. ಎಲ್ಲೆಲ್ಲೋ ಹೋಗಿ ಕುಡಿದು ಬಿಟ್ರಿ ಇಂಥವೆಲ್ಲ ಅನರ್ಥ. ಏನೋ ಪರವಾಗಿಲ್ಲ, ಏನು ನಿನ್ನೆ ಬಂತಲ್ಲ ಕುಚ್ಚಿತ ಏನೋ ಕಣಾನ್ನ ಕುಚ್ಚಿತ ಕಂಬಳಿಯ ಸೌಭಾಗ್ಯ ಬಂದರಿದು. ಏನು ಕಣಾನ್ನ ನುಚ್ಚಿನನ್ನ ಇರ್ಲಿ, ಹಿಟ್ಟಿನ ಹಾಲಿರ್ಲಿ, ನೀರ್ ಹಾಲಿರ್ಲಿ, ಇದ್ದುದನ್ನೇ ಬೆಲ್ಲದ ಪಾನಕ ಏನಿದ್ರೆ ಅದೇ ಸೌಭಾಗ್ಯ ಅಂತ ಅರಿತುಕೊಂಡಿರ್ಬೇಕಷ್ಟೇ ಹೊರತು ದುರ್ಯೋಧನ ಕುಡಿಯುವಂತಹ ಹಾಲು ನನಗೆ ಬೇಕು ಅಂತ ಈ ಇಚ್ಛೆ ಅದು ಬರಬಾರ್ದಾಗಿತ್ತು. ಭಗವದ್ ಇಚ್ಛೆ ದೈವೇಚ್ಛೆ ಬಂತು. ಮನೆಯಲ್ಲಿ ಅಶ್ವತ್ಥಾಮ ಒಂದೇ ಹಠ, ನನಗೆ ಮೋಸ ಮಾಡ್ತಿದ್ದೀರಿ, ಒಳ್ಳೆ ಹಾಲು ಕೊಡ್ತಿದ್ದಿಲ್ಲ, ನನಗೆ ಅಂತಹದ್ದೇ ಹಾಲು ಕೊಡ್ರಿ, ಅದೇ ಹಾಲು ಬೇಕು ಅಂತ ಹಠ ಹಿಡಿದಾಗ ಏನು ಮಾಡಬೇಕು? ಕೃಪಿ ದ್ರೋಣಾಚಾರ್ಯ ಗೊತ್ತಾಯ್ತು. ಮಗನ ಮೇಲೆ ಬಹಳ ವ್ಯಾಮೋಹ ಪ್ರೀತಿ ಉಂಟಾಯಿತು. ಅಯ್ಯೋ ಪಾಪ, ನನ್ನ ಮಗನಿಗೆ ಒಂದು ಲೋಟ ಹಾಲು ಕೊಡುವಷ್ಟು ಪರಿಸ್ಥಿತಿ ಇಲ್ಲ ಅಂತ ಆಯ್ತಲ್ಲ, ಇನ್ನೇನೂ ಕೇಳ್ತಾ ಇಲ್ಲ ಪಾಪ, ಒಂದು ಲೋಟ ಒಳ್ಳೆ ಹಾಲು ಕೊಡಿಸ್ಬೇಕು, ಕೇಳ್ತಾ ಇದ್ದೆ ಮಗು ಅಂತ ಅನಿಸ್ತು. ಮಗನ ಮೇಲೆ ಸ್ನೇಹ ಬಂತು, ಕೃಪೆ ಬಂತು. ಅಯ್ಯೋ ಪಾಪ ಹಾಲು ಕೇಳ್ತದೆ ಮಗು ಅಂತ ಕೃಪೆ, ಮಗ ಅಂತೂ ಸ್ನೇಹ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನ ಸಂಕಲ್ಪ. ದ್ರೋಣಾಚಾರ್ಯರು ಬೇಡ್ಲಿಕ್ಕೆ ಹೋಗುವಂತಹ ಪ್ರಸಂಗ ಬರುವಂತಹದ್ದು ಈ ರೀತಿ ಆಯ್ತು. ಇಲ್ದಿದ್ರೆ ಅವ್ರು ಬೇಡ್ತಿದ್ದಿಲ್ಲ, ಯಾರ ಹತ್ರ ಬೇಡ್ತಿದ್ದಿಲ್ಲ, ಕೊಟ್ಟದ್ದು ತಗೋತಿದ್ದಿಲ್ಲ. ಅಂಥದ್ದು ಈಗ ಯಾಚಕ್ಕೆ ಕೇಳಿದ್ರು. ಅವ್ರು ಯಾಚನಾ ವೃತ್ತಿ ಇಳಿದು ಬಿಟ್ಟು. ಯಾಕೆ? ಮಗನ ಮೇಲಿನ ಸ್ನೇಹ, ಆ ಕರುಣೆ ಕೃಪೆ ಬಂತು, ಪರಮಾತ್ಮನ ಸಂಕಲ್ಪ ಆಗಿತ್ತು. ಆದ್ರಿಂದ ದ್ರೋಣಾಚಾರ್ಯ ತೀರ್ಮಾನ ಮಾಡಿದ್ರು, ಇದೊಂದು ಮಗನ ಇಚ್ಛೆ ಪೂರೈಸದೇ ಇದ್ರೆ ಹೇಗೆ ನಾನು ತಂದೆಯಾಗಿ ಇನ್ನೇನು ಕೇಳ್ತಾ ಇಲ್ಲ, ಹಾಲು ಕೇಳ್ತಿದ್ದಾನೆ, ಆದ್ರಿಂದ ಒಂದು ಹಸು ತರೋಣ ಅಂತ ತೀರ್ಮಾನ ಮಾಡಿದ್ರು. ಎಲ್ಲಿಂದ ತರೋದಕ್ಕೆ? ಎಲ್ಲಿ ಹಣ ಇಲ್ಲ, ಇನ್ನೊಬ್ಬರ ಹತ್ರ ಬೇಡಬೇಕು. ಯಾರ ಹತ್ರ ಬೇಡೋದು? ಅಪ್ರತಿಗ್ರಹ ನಿಯಮದಲ್ಲೇ ಇದ್ದವರು ಯಾಚನೆ ಮಾಡಿದ್ರೆ ತಪ್ಪಾಗ್ತದೆ, ಧರ್ಮಚ್ಯುತಿ ಬರ್ತದೆ ಅಂತ ಒಳ್ಳೆ ವಿವೇಕಿಗಳಾಗಿ ವಿಚಾರ ಮಾಡ್ತಾರೆ. ಬೇಡದಾದ್ರೆ ಯಾರ ಹತ್ರ ಬೇಡಬೇಕು? ಪರಶುರಾಮ ದೇವರ ಹತ್ರ ಹೋಗಿ ಕೇಳಿದ್ರೆ ಆಕೆ. ಪರಶುರಾಮ ದೇವರು ಸಾಕ್ಷಾತ್ ಪರಮಾತ್ಮನ ಅವತಾರ, ಇಡೀ ಜಗತ್ತಿಗೆ ಮಾತಾಪಿತ ಅವರೇನೆ. ಆ ಪರಶುರಾಮ ದೇವರ ಹತ್ರ ಯಾಚನೆ ಮಾಡಿದ್ರೆ ಆವಾಗ ಅದು ಧರ್ಮಕ್ಕೇನು ಚ್ಯುತಿ ಬರೋದಿಲ್ಲ. ದೇವರನ್ನ ಬಿಟ್ಟು ಬೇರೆಯವರ ಹತ್ರ ಹೋಗಿ ಯಾಚನೆ ಮಾಡಿದ್ರೆ ಅದು ಧರ್ಮಕ್ಕೆ ಚ್ಯುತಿ ಬರ್ತದೆ. ಬೇಡಿದರೆ ಎನ್ನೊಡೆಯನ ಬೇಡುವೆ, ಪಾಡಿದರೆ ಎನ್ನೊಡೆಯನ ಪಾಡುವೆ, ತೇನ ತ್ಯಕ್ತೇನ ಭುಂಜೀಥಾಹ ಮಾಗೃಧಕ್ಕಸ್ಯ ಸಿದ್ಧನಂ ಅನ್ನುವಂತಹ ಉಪನಿಷತ್ತಿನ ಧರ್ಮವನ್ನೇ ಅನುಷ್ಠಾನ ಮಾಡಬೇಕು. ಕೇಳಿದ್ರೆ ಆ ಪರಮಾತ್ಮನ ಕೇಳಬೇಕು, ತಪ್ಪಲ್ಲ ಅಂತ ಹೇಳಿ ಪರಶುರಾಮ ದೇವರ ಹತ್ರ ಹೋದ್ರೆ. ಕೃಷ್ಣನೂ ಇದ್ದ ಭಗವದ್ ಅವತಾರ, ವೇದವ್ಯಾಸ ದೇವರು ಇದ್ರು. ಆದರೆ ಪರಶುರಾಮ ದೇವರು ಅಷ್ಟೊತ್ತಿಗೆ ಬ್ರಾಹ್ಮಣರಲ್ಲಿ ವಿಶೇಷ ಪಕ್ಷಪಾತಿಗಳು, ಅವರಿಗೆ ಭೂದಾನ ಮಾಡಿದ್ದು, ಬೇಕಾದಷ್ಟು ಕೊಟ್ಟದ್ದು, ಇದೆಲ್ಲ ಪ್ರಸಿದ್ಧಿ ಇತ್ತು. ಸಿಕ್ಕೇ ಸಿಗ್ತದೆ ಪರಶುರಾಮ ದೇವರ ಹತ್ರ ಹೋದ್ರೆ ಅಂತ ಅವ್ರು ಹೇಗಿದ್ರು ಅದಕ್ಕೆ ಕೊಡ್ಲಿಕ್ಕೇನೆ ನಿಂತವರು ಅಂತ ಪರಶುರಾಮ ದೇವರ ಹತ್ರ ಬರ್ತಾ ಇದ್ದಾರೆ. ಪ್ರತಿಗ್ರಹಾತ್ ಸನ್ನಿವೃತ್ತ ಸರಾಮಂ ಯಯೌ ನ ವಿಷ್ಣೋರ್ಹಿ ಭವೇತ್ ಪ್ರತಿಗ್ರಹ. ಪರಮಾತ್ಮನಿಂದ ತಗೊಂಡ್ರೆ ಅದು ಧರ್ಮಕ್ಕೆ ಚ್ಯುತಿ ಆಗುವುದಿಲ್ಲ. ನ ದೋಷಾಯ, ಯಾಕೆಂದ್ರೆ ಪಿತಾಖಿಲಸ್ಯ ಸ್ವಾಮಿ ಗುರು ಪರಮಂ ದೈವತಂಚ. ಈಗ ಎಲ್ಲಾದ್ರೂ ಕಾಳು ಆರಿಸ್ಕೊಂಡು ಬಂದ್ರೆ, ಕೆಲವೊಂದು ವೃತ್ತಿ ಅಂತ ಕಾಳು ಆರಿಸ್ಕೊಂಡು ಬರ್ತೀವಲ್ಲ, ಅದು ಪರಮಾತ್ಮ ಕೊಟ್ಟದ್ದೇ, ಭಗವಂತನಿಂದಲೇ ತಗೊಂಡ ಹಾಗೆ ಅದು ಕಾಳು ಕೂಡ ಪರಮಾತ್ಮ ಕೊಡದಿದ್ರೆ ಅದು ಸಿಗೋದಿಲ್ಲ. ಆದ್ರಿಂದ ಪರಶುರಾಮ ದೇವರ ಹತ್ರ ಬೇಡಿದ್ರೆ ಅದು ದೋಷ ಆಗುವುದಿಲ್ಲ ಅಂತ ತಿಳ್ಕೊಂಡು ಪರಶುರಾಮ ದೇವರ ಹತ್ರ ಹೋದ್ರು. ಮಗನ ಹಾಲಿಗೋಸ್ಕರ ಒಂದು ದನ ತರಬೇಕು, ಹಸು ತರಬೇಕು ಅಂತ ಪರಶುರಾಮ ದೇವರ ಹತ್ರ ಬರ್ತಿದ್ದಾರೆ. ದೂರದಲ್ಲಿ ಬರುವಾಗಲೇ ಪರಶುರಾಮ ದೇವರು ನೋಡಿದ್ರು, ದ್ರೋಣ ಬರ್ತಿದ್ದಾನೆ ಅಂತಂದು ಯೋಚನೆ ಮಾಡಿದ್ರು. ದ್ರೋಣಾಚಾರ್ಯ ಬಂದು ನಮಸ್ಕಾರ ಮಾಡಿ ನನಗೊಂದು ಗೋವು ಬೇಕು ಅಂತ ಕೇಳಿದ್ರು, ಒಂದು ಆಕಳು ಬೇಕು ಅಂತ ಕೇಳಿದ ಕೂಡಲೇ ಪರಶುರಾಮ ದೇವರು ಹೇಳ್ತಾರೆ, ಅಯ್ಯೋ ನೀನು ಬರೋದು ಬಂದಿ, ಸ್ವಲ್ಪ ತಡವಾಗಿ ಬಂದಿ ಅಂದ್ಬಿಟ್ಟು, ಎಲ್ಲ ದಾನ ಮಾಡಿಬಿಟ್ಟಿದ್ದೀನಿ, ಸರ್ವಸ್ವ ದಾನ ಮಾಡಿದ್ದೀನಿ ಅಂದ್ರಂತವ್ರು. ಏನೇನು ಉಳಿದಿಲ್ಲ ಈಗ ನನ್ನ ಹತ್ರ, ಎಲ್ಲ ಕೊಟ್ಟಾಗಿದೆ, ಏನೇನು ಉಳಿದಿಲ್ಲ, ಎಲ್ಲ ಸರ್ವಸ್ವವನ್ನು ದಾನ ಮಾಡಿಬಿಟ್ಟಿದ್ದೀನಿ ಅಂತಾರವ್ರು. ತೆಕ್ತಂ ಸರ್ವಂ ನದ್ಯ ವಿತ್ತಂ ಮಮಾಸ್ತಿ. ಹಣ ಹಸು ಏನ್ ನನ್ನ ಹತ್ರ ಇಲ್ಲ, ಆದ್ರೆ ಬಂದಿದ್ದಿ ಇಲ್ಲ ಅಂತ ಅನ್ನೋದಿಲ್ಲ ದ್ರೋಣ. ಮೂರಿದೆ, ಏನ್ ಅದರಲ್ಲಿ ಯಾವ್ದು ಬೇಕಾದ್ರೆ ತಗೊಂಡು. ಯಾವ್ದು ಮೂರಿದೆ ಅಂತಂದ್ರೆ, ಆತ್ಮ, ನನ್ನ ಶರೀರ ಇದೆ, ಬೇಕಾದ್ರೆ ತಗೊಂಡು.
ಏನಾದ್ರೂ ಕೆಲಸ ಮಾಡಿಸ್ಕೋಬೇಕಾದ್ರೆ. ಆತ್ಮ ನನ್ನ ಶರೀರ ಇದೆ, ವಿದ್ಯಾ ನನ್ನಲ್ಲಿ ವಿದ್ಯೆ ಇದೆ, ಅದನ್ನು ಬೇಕಾದ್ರೆ ಕೊಡ್ತೀನಿ. ಹಸು ಇಲ್ಲ, ಆಕಳಿಲ್ಲ, ವಿದ್ಯೆ ಇದೆ ಕೊಡ್ತೀನಿ, ಅಥವಾ ಶರೀರ ಇದೆ ತಗೊಂಡು ಹೋಗಿ. ಶಸ್ತ್ರಂ ನನ್ನ ಆಯುಧ ಇದೆ, ಪರಶು ಬಿಲ್ಲು ಬಾಣ ಕೊಡ್ಲಿ, ಅದೆಲ್ಲ ಇದೆ ಬೇಕಾದ್ರೆ ತಗೊಂಡು. ಇದು ಮೂರು ಬಿಟ್ರೆ ನನ್ನ ಹತ್ರ ಇನ್ನೇನು ಇಲ್ಲ, ಎಲ್ಲ ಕೊಟ್ಟಾಗಿದೆ ಅಂದ್ರ.